ಓಂ ಶಾಂತಿ. ವಿಶೇಷವಾಗಿ ಮಂಗಳವಾರದ ದಿನ ಮಂಗಳಕರೆಯಾದಂತಹ ಬಾಬ್ದಾದಾರವರು ವಿಶ್ವಕ್ಕೆ ಸನ್ಮಂಗಳವನ್ನು ಮಾಡಲಿಕ್ಕೆ ಸದಾಕಾಲ ತಮ್ಮ ಸಮಯವನ್ನು, ಶಕ್ತಿಯನ್ನು ತಮ್ಮ ಮಕ್ಕಳ ಮೂಲಕ ವಿಶ್ವಕ್ಕೆ ಕೊಡುವಂತಹ ತಮ್ಮ ಕರ್ತವ್ಯವನ್ನು ಮಾಡ್ತಾ ಇರ್ತಾರೆ. ನಾವೆಲ್ಲರೂ ಕೂಡ ಸಂಗಮಯುಗದಲ್ಲಿ ಪದಮಾಪದಂ ಭಾಗ್ಯಶಾಲಿ ಆತ್ಮಗಳು. ಯಾಕಂದರೆ ಭಗವಂತ ತನ್ನ ಆ ಶಕ್ತಿಯನ್ನು ವಿಶ್ವಕ್ಕೆ ಕೊಡಲಿಕ್ಕೆ ನಮ್ಮನ್ನು ಸಾಕಾರ ಮಾಧ್ಯಮವಾಗಿ ಆಯ್ಕೆ ಮಾಡಿದ್ದಾರೆ. ಆದರೆ ಆ ಪರಮಾತ್ಮನ ಶಕ್ತಿಯನ್ನು ನಾವು ವೈಯಕ್ತಿಕವಾಗಿ ಸ್ವಾರ್ಥಕ್ಕೋಸ್ಕರ, ನನಗೊಬ್ಬರಿಗೋಸ್ಕರ ಉಪಯೋಗ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಕಾರಣದಿಂದ ಅದೇ ರೀತಿ ಸ್ವಲ್ಪವೇ ಪ್ರಮಾಣದ ಈಶ್ವರಿಯ ಸುಖದ ಸಫಲತೆಯ ಅನುಭವವನ್ನು ಮಾಡ್ತಾ ಇದ್ದೀವಿ. ನಾಟಕದ ತೀವ್ರತೆ, ಸಮಯದ ಕೂಗು, ಮನುಷ್ಯಾತ್ಮರ ಅವಶ್ಯಕತೆ, ಭಗವಂತನ ಪಾತ್ರದ ಅನುಸಾರದಲ್ಲಿ ವರ್ತಮಾನ ಸಮಯದಲ್ಲಿ ನಾವು ಮಕ್ಕಳು ಹೇಗಿರಬೇಕು ಹೇಳೋದನ್ನು ಬಾಬಾ ಈ ಮುರಳಿಯ ಮೂಲಕ ತಿಳಿಸ್ತಾ ಇದ್ದಾರೆ. ಈ ಮುರಳಿಯ ಮೂಲ ದಿನಾಂಕ 18 ಜನವರಿ 2001. ಇದರಲ್ಲಿ ಭಗವಂತ ಏನು ಹೇಳ್ತಾರೆ? ಸರ್ವ ಶಕ್ತಿಗಳಿಂದ ಎಲ್ಲರನ್ನೂ ಪಾಲನೆ ಮಾಡಿ. ಪಾಲನೆ ಮಾಡಬೇಕಂತ. ಪಾಲನೆ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಅಷ್ಟು ಶಕ್ತಿ ಇರಬೇಕಲ್ವಾ? ಜಮಾ ಇರಬೇಕಲ್ವಾ? ಭಗವಂತನ ಜ್ಞಾನವನ್ನ ಪಡ್ಕೊಂಡ್ವಿ, ಜನ್ಮ ಪಡ್ಕೊಂಡಿದ್ದೀವಿ, ಶಿಕ್ಷಣ ಪಡ್ಕೊಂಡಿದ್ದೀವಿ, ಸಂಪಾದನೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಆ ಸಂಪಾದನೆಯಿಂದ ನನ್ನ ವೈಯಕ್ತಿಕ ಸಾಲವನ್ನು ನಾನು ತೀರಿಸಬೇಕಾಗ್ತದೆ. ಜೊತೆಗೆ ಭವಿಷ್ಯಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟನ್ನು ಉಳಿಸ್ಕೊಳ್ಬೇಕಾಗ್ತದೆ. ಆಮೇಲೆ ಸರ್ವರನ್ನೂ ಪಾಲನೆ ಮಾಡಬೇಕು. ಸರ್ವರನ್ನು ಅಂತಂದು ಯಾರು? 3 ಲೋಕದಲ್ಲಿರುವಂತಹ ಜಡ ಮತ್ತು ಚೈತನ್ಯ ವಸ್ತುಗಳು, ಒಂದೊಂದು ಕಣಕಣನೂ ಕೂಡ ಸಾಕಾರ ಮತ್ತು ನಿರಾಕಾರ ಸರ್ವರಿಗೂ ಪಾಲನೆಯನ್ನ ಮಾಡಬೇಕು ಅಂತಂದ್ರೆ ಅವರಿಗೆ ಬೇಕಾಗಿರೋದನ್ನು ನಾವು ಕೊಡಬೇಕಾಗ್ತದೆ ಅಲ್ವಾ? ಮಕ್ಕಳ ಪಾಲನೆ ಮಾಡ್ಬೇಕಂದ್ರೆ ಅವ್ರಿಗೆ ಊಟ, ತಿಂಡಿ, ಬಟ್ಟೆ, ನಿದ್ದೆ, ಅನಾರೋಗ್ಯವಾದಾಗ ಅವರಿಗೆ ಒಂದು ಆರೈಕೆ, ಚಿಕಿತ್ಸೆ, ಇದನ್ನೆಲ್ಲ ಕೊಡಬೇಕಾಗ್ತದಲ್ವಾ? ಹಾಗೆ ಪ್ರಪಂಚದ ಸರ್ವರಿಗೂ ಕೂಡ ಏನು ಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಯಾವುದು ಪರಮಾತ್ಮನಲ್ಲಿ ಇದೆಯೋ ಅದರಿಂದ ಪ್ರಪಂಚದ ಜನರ ಒಂದು ಕಲ್ಯಾಣವಾಗತ್ತೋ, ಉನ್ನತಿಯಾಗತ್ತೋ, ಅದನ್ನ ಕೊಡಲಿಕ್ಕೆ ನಾವು ನಿಮಿತ್ತರಾಗಬೇಕಾಗ್ತದೆ. ಅದಕ್ಕಾಗಿ ಏನು ಮಾಡಬೇಕು? ನಮ್ಮ ವೈಯಕ್ತಿಕ ಸಮಸ್ಯೆಗಳನ್ನ ಎದುರುಗಡೆಗೆ ಇಟ್ಬಿಟ್ಟು ನಾವು ಭಗವಂತನ ಸಹಯೋಗ ಪಡ್ಕೊಳ್ತಾ ಇದ್ದೀವಿ, ಅದರ ಲಾಭ ಪಡ್ಕೊಳ್ತಾ ಇದ್ದೀವಿ. ಅದಕ್ಕಾಗಿ ಬಾಬಾ ನನ್ನ ಜೊತೆಲಿ ಇದ್ದಾರೆ ಹೇಳುವಂತ ನಶೆ, ವಿಶ್ವಾಸ, ನಂಬಿಕೆ, ನಿಶ್ಚಯ, ಅನುಭವ ಎಲ್ಲಾನು ಕೂಡ ಇದೆ, ಒಳ್ಳೆಯದೇನೆ. ಆದರೆ ಈಗ ಪರಮಾತ್ಮನ ಶಕ್ತಿಯಿಂದ ಎಲ್ಲರನ್ನೂ ಪಾಲನೆ ಮಾಡಬೇಕಾದ್ರೆ ಅದರ ವಿಧಿ ಏನು? ಯಥಾರ್ಥ ಸ್ಮೃತಿ ಕೆ ಪ್ರಮಾಣ. ಯಥಾರ್ಥ ಸ್ಮೃತಿ, ಸ್ಮೃತಿ ಅಂತಂದ್ರೇನು? ಅಟೆನ್ಷನ್, ಗಮನ. ಇಲ್ಲಿವರೆಗೆ ನಮಗೇನು ಸ್ಮೃತಿ ಇತ್ತು? ಪುರುಷ ಅಥವಾ ಶರೀರದ ಸ್ಮೃತಿ ಇದ್ಬಿಟ್ಟು ಶರೀರಕ್ಕೆ ಬೇಕಾಗಿರೋದನ್ನು ಕೇಳ್ತಾ ಹೋದ್ವಿ, ಸರಿನಾ? ಓಕೆ, ನೆಕ್ಸ್ಟ್ ಏನಾಯ್ತು? ಸ್ವಲ್ಪ ಭಗವಂತನಿಂದ ಸಿಕ್ಕಿದ ಮೇಲೆ ಬಾಬಾ ನಮ್ಮ ಅಮ್ಮನಿಗೆ ಕೊಡು, ನಮ್ಮ ಅಣ್ಣನಿಗೆ ಕೊಡು, ನಮ್ಮ ತಮ್ಮನಿಗೆ ಕೊಡು, ನಮ್ಮ ರಕ್ತ ಸಂಬಂಧಿಗಳಿದ್ವಲ್ಲ, ಯಾರು ನಮ್ಮ ಹತ್ತಿರದಲ್ಲಿ ಇದ್ಬಿಟ್ಟು ಆತ್ಮಗಳು ನಮ್ಮ ಜೊತೆ ಪಾತ್ರವನ್ನ ಮಾಡ್ತಾ ಇದ್ದಾರೋ ಅವರ ಮೂಲಕ ನಮ್ಗೇನೋ ಒಂದು ತೊಂದರೆ ಬರ್ತಾ ಇದೆ, ಅಥವಾ ನಮ್ಮ ಕುಟುಂಬಸ್ಥರು ಹೇಳುವಂತ ಭಾವನೆ ಇದೆ, ಅವರ ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿದ್ವಿ.
ಬಾಬಾ ಅವ್ರಿಗೆ ಕೊಡು, ನನ್ನ ಮಗ ಚೆನ್ನಾಗಾಗಲಿ, ನನ್ನ ಮಗನಿಗೆ ಉದ್ಯೋಗ ಸಿಗಲಿ, ಅವರಿಗೆ ಜಾಬ್ ಸಿಗಲಿ, ಅಲ್ವಾ? ಅದನ್ನು ಕೇಳ್ತಾ ಹೋದ್ವಿ. ಓಕೆ. ಸ್ವಲ್ಪ ಮುಂದುವರೆದ ಭಾಗವಾಗಿ ಯಾರೋ ಹತ್ತಿರದವರು ಸಂಬಂಧಿಗಳು ಆರೋಗ್ಯ ಸರಿ ಇಲ್ಲ ಅಂತಾಗ ಅವರ ಬಗ್ಗೆ ಸಂಕಲ್ಪವನ್ನ ಮಾಡಿ ಯೋಗವನ್ನ ಮಾಡ್ತೀವಿ. ಇನ್ನೂ ಮುಂದುವರೆದ ಭಾಗ ಹೋಗ್ಬಿಟ್ಟು ಈಶ್ವರೀಯ ಪರಿವಾರ, ಅಲೌಕಿಕ ಪರಿವಾರ ಅಂತ ಅವರಿಗೋಸ್ಕರ ಯೋಗವನ್ನ ಸಾಧನೆಯನ್ನ ಮಾಡಿದ್ವಿ. ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಮನುಷ್ಯಾತ್ಮರಿಗೋಸ್ಕರ ಮಾಡ್ತೀವಿ, ಅಲ್ವಾ? ಹೀಗೆ ಹೇಳ್ತಾರೆ ಭಾರತ ದೇಶದವರಿಗೆ, ಅಥವಾ ಎಲ್ಲೋ ಒಂದ್ ಕಡೆ ಭೂಕಂಪ ಆಯಿತು, ಎಲ್ಲೋ ಒಂದ್ ಕಡೆಗೆ ತಾವು ನೋಡ್ತಾ ಇದ್ದೀರಾ ಏನ್ ಹೇಳಿ, ಮಣ್ಣಿನ ಕುಸಿತ ಆಗ್ತಾ ಇದೆ, ಅಥವಾ ಧಾರಾಕಾರವಾದಂಥ ಮಳೆಯಿಂದ ಜನರಿಗೆ ತೊಂದರೆ ಆಗ್ತಾ ಇದೆ. ಹೀಗೆ ಎಲ್ಲೆಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ನಾವು ನಮ್ಮ ಮನಸ್ಸನ್ನ ಪರಮಾತ್ಮನ ಕಡೆ ಕೊಡೋದರ ಮೂಲಕ ಆ ಸಮಸ್ಯೆಯನ್ನ ಪರಿಹಾರ ಮಾಡುವಂತ ಏನ್ ಮಾಡ್ವಿ, ಪ್ರಯತ್ನವನ್ನ ಮಾಡ್ತೀವಿ. ಬಾಬಾ ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ ಯಥಾರ್ಥ ಸ್ಮೃತಿ ಅಂತಂದ್ರೆ ಏನು? ನನ್ನ ಮಗನಿಗೆ ಕೇಳಿದ್ರೆ ಅಂತಂದ್ರೆ ಮಗ ಯಾರ್ದು? ಶರೀರದಲ್ವಾ? ಭೂಕಂಪದವ್ರಿಗೆ ಕೇಳಿದ್ರಿ ಅಂತಂದ್ರೆ ಏನಾಯ್ತು? ಸ್ಥೂಲವಾಗಿರೋದನ್ನ ಕೇಳ್ದಂಗ ಆಯ್ತಲ್ಲ. ಅಲ್ಲ ಆತ್ಮ ಎಲ್ಲಿ ಬರ್ತು? ಈಶ್ವರೀಯ ಪರಿವಾರದವರೊಂದು ನೀವು ಲಿಮಿಟ್ ಮಾಡ್ದಂಗ ಆಯ್ತಲ್ಲ, ಕೆಲವೊಬ್ಬರಿಗೋಸ್ಕರ ಮಾತ್ರ, ಬೇರೆಯವ್ರನ್ನ ಬಿಟ್ಬಿಟ್ರಲ್ಲ ನೀವು. ಹಾಗಿದ್ರೆ ಯಥಾರ್ಥ ಸ್ಮೃತಿ ಅಂತಂದ್ರೆ ಏನು? ನಾನು ಆತ್ಮ. ಸ್ಮೃತಿ ಇದೆ, ಬಾಬನ್ ಜೊತೆಲಿ ಇದ್ದೇನೆ, ನನ್ನ ವಿಕರ್ಮ ವಿನಾಶ ಮಾಡುವಂತನು, ನನಗೆ 21 ಜನ್ಮದ ಆಸ್ತಿ ಕೊಡುವಂತನು, ನನ್ನಿಂದ ಚೆನ್ನಾಗಿ ಜ್ಞಾನ ಹೇಳಿಸುವಂತಾನು, ಅಥವಾ ಬಾಬಾ ನನ್ನ ಮೂಲಕ ಒಂದು ಸೆಂಟರ್ನ ಓಪನ್ ಮಾಡು, ಹೀಗೆ ನಾನು ನನ್ನದು ಅಂತ ಮಾಡ್ಕೊಂಡು ಹೋಗ್ತಾ ಹೋದ್ವಿ, ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ಯಥಾರ್ಥ ಸ್ಮೃತಿ ಏನು ಅಂತಂದ್ರೆ, ಬಾಬಾ ಅದಕ್ಕೆ ಕಮಲದ ಹೂವಿನ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಉದಾಹರಣೆ? ಒಂದು ಉಡುಗೊರೆಯನ್ನ ಕೊಟ್ಟಿದ್ದಾರೆ ಇವತ್ತಿನ ದಿನದಲ್ಲಿ ಮಕ್ಕಳಿಗೆ, ಬ್ರಾಹ್ಮಣ ಮಕ್ಕಳಿಗೆ. ಯಾವ್ದದು? ಕಮಲದ ಹೂವು. ಕಮಲದ ಹೂವು ಎಲ್ಲಿರ್ತದೆ? ಕೇಸರಲ್ಲಿ ಇರ್ತದೆ. ಕೇಸರಿಂದ ಮೇಲಿರ್ತದೆ, ಸೂರ್ಯನ ಕಡೆ ಮುಖ ಮಾಡಿರ್ತದೆ. ಆ ಕಮಲದ ಹೂವಿನ ಒಂದೊಂದು ಅದರ ಒಂದು ಏನ್ ಹೇಳ್ತಾರೆ, ಇದಿದೆಯಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ಕಮಲದ ಹೂವಿನ ಜೊತೆ ಎಲೆ ಅಲ್ಲ, ಅದಕ್ಕೆ ಮೇಲ್ಗಡೆಗೆ ಏನು ಪಕ್ಕಳೆ ಅಂತ ನಾವು ಹೇಳ್ತೀವಿ, ಓಕೆನಾ? ಅದು ಅಷ್ಟರತ್ನಗಳು, ಅಷ್ಟ ವಜ್ರಗಳು ಅಂತ ಹೇಳ್ತಾರೆ ಬಾಬಾ. ಅಂದರೆ ನೀನು ನಿನ್ನ ಮನಸ್ಸನ್ನ ಈ ಸ್ಥೂಲ ವತನದಿಂದ ಮೇಲೆ ಕೆಡಬೇಕು, ಮೇಲೆ ಕೆಡಬೇಕು. ಕೆಳಗಡೆಗೆಲ್ಲ ಕೆಸರಿದೆ ಮಗು, ಕಲಿಯುಗ, ಶುದ್ರತನ, ಅಲ್ಲಿಂದ ಮನಸ್ಸನ್ನ ಮೇಲೆಗಡೆ ಇಟ್ಟು ನೀನು ಕೇವಲ ಆತ್ಮ ಅಷ್ಟೇ. 84 ಜನ್ಮದ ಸಂಸ್ಕಾರದ ಜೊತೆಯಲ್ಲೂ ನೀನು ಕನೆಕ್ಟ್ ಆಗಬಾರದು. ಕೇವಲ ಒಂದು ಚೈತನ್ಯ ಶಕ್ತಿ ಆತ್ಮ. ನಿನ್ನ ಮನಸ್ಸು ಪರಮಾತ್ಮನ ಕಡೆ ಇದೆ. ಪರಮಾತ್ಮನ ಶಕ್ತಿ ಕಿರಣಗಳು ನಿನ್ನ ಮೇಲೆ ಬೀಳ್ತಾ ಇದೆ. ಅದರಿಂದ ವಜ್ರದ ರೂಪದಲ್ಲಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಸೂರ್ಯನ ಬೆಳಕಿದೆಯಲ್ಲ, ಕಬ್ಬಿಣ ಕಪ್ಪಿರ್ತದೆ, ತುಕ್ಕಿಡಿದಿರೋ ಕಬ್ಬಿಣದ ಮೇಲೆ ಸೂರ್ಯನ ಬೆಳಕನ್ನು ಇಟ್ಟಾಗ ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಸ್ವಲ್ಪ ಹೊಸ ಕಬ್ಬಿಣ ಇದ್ರೆ ಸ್ವಲ್ಪ ಹೊಳಿತದೆ ಅಷ್ಟೇ. ತಾಮ್ರ ಅದಕ್ಕಿಂತ ಚೆನ್ನಾಗಿ ಸ್ವಲ್ಪ ಹೆಚ್ಚಿಗೆ ಹೊಳೆಯುತ್ತೆ. ಬೆಳ್ಳಿ ಇನ್ನೂ ಚೆನ್ನಾಗಿ ಸ್ವಲ್ಪ ಹೊಳೆಯುತ್ತೆ. ಬಂಗಾರ ಇನ್ನೂ ಸ್ವಲ್ಪ ಚೆನ್ನಾಗಿ ಹೊಳೆಯುತ್ತೆ. ಆದರೆ ಬಂಗಾರವನ್ನ, ಬೆಳ್ಳಿಯನ್ನ, ತಾಮ್ರವನ್ನ, ಕಬ್ಬಿಣದ ಲೋಹವನ್ನ ಮಾಡಬೇಕಾದ್ರೆ ಬೇರೆ ಧಾತುಗಳನ್ನ, ಬೇರೆ ಲೋಹವನ್ನ ಅದರಲ್ಲಿ ಮಿಕ್ಸ್ಚರ್ ಮಾಡಲಿಕ್ಕೆ ಅವಕಾಶ ಇದೆ, ಸಾಧ್ಯತೆ ಇದೆ, ಮಾಡಬಹುದಾಗಿದೆ. ಆದರೆ ವಜ್ರಕ್ಕೇನು ಮಿಕ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಸಿಂಗಲ್ ಇಂಡಿಪೆಂಡೆಂಟ್, ಅದು ಸ್ಟೋನ್, ಅದು ಕಲ್ಲು. ಅದ್ರ ಮೇಲೆ ನೀವೇನು ಹಾಕ್ಬೋದು ಹೊರತು ಅದ್ರ ಒಳಗಡೆ ಮಿಕ್ಸಿಂಗ್ ಏನು ಮಾಡ್ಲಿಕ್ಕೆ ಆಗಲ್ಲ, ಪ್ಯೂರ್ ಅದು. ಹಾಗೆ ನೀನು ಏನ್ ಮಾಡ್ಬೇಕು, ವಜ್ರ ಅಂತಂದ್ರೆ ಏನು, ನನ್ನ ತಲೆ ಮೇಲೆ ಯಾವುದೋ ಒಂದು ಇದಿದೆ, ಕಮಲದ ಹೂವು ಹಾಕೊಟ್ಟು ಬಿಟ್ಟಿದ್ದಾರೆ, ಅದ್ರ ಮೇಲೆ ಅಥವಾ ಕೆಳಗಡೆ ಒಂದು ಕಮಲದ ಹೂವಿದೆ, ನನ್ನ ಶರೀರ ಕೊಳಿಸಿ ಬಿಟ್ಟಿದ್ದೇನೆ, ಅದಲ್ಲ. ನಿನ್ನ ಮನಸ್ಸನ್ನ ಏನ್ ಮಾಡ್ಬೇಕು, ಅಷ್ಟು ಸ್ವಚ್ಛವಾಗಿ ಇಟ್ಟಾಗ ಪರಮಾತ್ಮನ ಶಕ್ತಿ ಆ ಆತ್ಮದ ಮೇಲೆ ಬಿದ್ದಾಗ, ಆ ಪರಮಾತ್ಮನ ಶಕ್ತಿ ಎಷ್ಟು ಕ್ಲೀನ್ ಆಗಿ ರಿಫ್ಲೆಕ್ಟ್ ಆಗಬೇಕು ಅಂತಂದ್ರೆ, ರಿಫ್ಲೆಕ್ಟ್ ಆಗಿರುವಂತ ಆ ಶಕ್ತಿ ವಿಶ್ವದ ಸರ್ವರಿಗೂ ಹೋಗಿಬಿಟ್ಟು ತಲುಪಬೇಕು. ತಲುಪುವುದರ ಮೂಲಕ ಆ ಎಲ್ಲ ಆತ್ಮಗಳ ಜಡ ವಸ್ತುಗಳ ಪಾಲನೆ ಆಗಬೇಕು. ಪಾಲನೆ ಅಂತಂದ್ರೆ ಏನು? ಯಾರಿಗೆ ಯಾವುದರ ಅವಶ್ಯಕತೆ ಇದೆಯೋ ಅದನ್ನ ಕೊಡುವಂತ. ಅದಕ್ಕಾಗಿ
ನೀನು ಏನೇ ಕರ್ಮ ಮಾಡಬೇಕಾದರೂ ಕೂಡ ಮನಸ್ಸ ವಾಚ ಕರ್ಮಣ ಯಾವುದೇ ಕರ್ಮವನ್ನ ಮಾಡು. ಲೌಕಿಕದಲ್ಲಿರು, ಅಲೌಕಿಕದಲ್ಲಿರು. ಇವಾಗ ನಮ್ಗೇನು ಸ್ಮೃತಿ ಇರ್ತದೆ? ಇವಾಗ ನೋಡಿ, ನಾನು ಕ್ಲಾಸ್ ಮಾಡ್ತಿದ್ದೀವಿ, ನಾನು ಬ್ರಹ್ಮಕುಮಾರ, ನಾನು ಕ್ಲಾಸ್ ಮಾಡ್ತಾ ಇದ್ದೇನೆ, ಈಗ ಜ್ಞಾನ ಹೇಳಬೇಕು, ನನ್ನ ಬಾಬಾ ಜೊತೆ ಕನೆಕ್ಟ್ ಆಗಿರಬೇಕು, ನನ್ನ ಎದುರುಗಡೆ ಕಂಪ್ಯೂಟರ್ ಇದೆ, ನೀವೆಲ್ಲ ಕೂತ್ಕೊಂಡಿದ್ದೀರಿ, ಈ ಸ್ಮೃತಿ ಇರ್ತದೆ ತಾನೇ? ಈ ಮುರಳಿ ಆಧಾರದಲ್ಲಿ ಕ್ಲಾಸ್ ಮಾಡ್ಬೇಕು, ಇದೆಲ್ಲ ಸ್ಮೃತಿ ಇರ್ತದೆ. ಅದು ಬಾಬಾ ಹೇಳ್ತಾರೆ, ಯಾವ ಸ್ಮೃತಿ ಇರಬೇಕು? ಆತ್ಮ, ಪ್ಯೂರ್ ಆತ್ಮ ನಾನು. ಇಲ್ಲಿ ಕುಳಿತುಕೊಂಡ್ಬಿಟ್ಟು ಭಗವಂತ ನನ್ನ ಮೂಲಕ ಏನ್ ಮಾಡ್ತಿದ್ದಾನೆ? ಪ್ಯೂರ್ ಶಕ್ತಿಯನ್ನ ಆತ್ಮ, ಮೂಲ ಆತ್ಮಕ್ಕೆ ಮಾತ್ರ ಕೊಡ್ತಾ ಇದ್ದಾರೆ. ನಿಮ್ಮ ಮಗನ ಇಲ್ಲಿ ಆತ್ಮನೇ ಕೊಡಿ, ಪತಿನೇ ಇಲ್ಲಿ ಆತ್ಮಕ್ಕೆ ಕೊಡಿ. ಸಪ್ತ ಶಕ್ತಿಗಳನ್ನ ಆಸ್ ಇಟ್ ಈಸ್ ಕೊಡಬೇಕು, ಆಸ್ ಇಟ್ ಈಸ್. ಅದನ್ನ ಕನ್ವರ್ಷನ್ ಮಾಡುವಂಗಿಲ್ಲ. ಜಾಬ್ ಅಂತ, ಪ್ರಮೋಷನ್ ಅಂತ, ಇನ್ಕ್ರಿಮೆಂಟ್ ಅಂತ, ಮದುವೆ ಅಂತ, ಆರೋಗ್ಯ ಅಂತ, ತಲೆನೋವು ಅಂತ ಇಲ್ಲ. ಆಸ್ ಇಟ್ ಈಸ್ ಒರಿಜಿನಲ್ ರೂಪದಲ್ಲಿ ಸಮ ಅರ್ಥ ಸ್ವರೂಪ. ಅಂದ್ರೆ ಭಗವಂತನ ಕೈಯಲ್ಲಿ ಒಂದು ಸಾಧಕನಾಗಿ, ಒಂದು ಸಾಧನವಾಗಿ, ಒಂದು ನಿಮಿತ್ತವಾಗಿ ನಾನು ಸುಮ್ಮನೆ ಇದ್ದೇನೆ ಅಷ್ಟೇ. ಸ್ವಚ್ಛವಾಗಿದ್ದೇನೆ, ಭಗವಂತನ ಕಿರಣ ನನ್ನ ಮೇಲೆ ಬೀಳ್ತಾ ಇದೆ, ರಿಫ್ಲೆಕ್ಷನ್ ಆಗ್ತಾ ಇದೆ, ಹೋಗ್ತಾ ಇದೆ. ಕಿರಣ ಹೇಳುವಂಥದ್ದು ಕೇವಲ ಒಂದು ಬಾಬಾ ಕೊಟ್ಟಿರುವಂಥ ಉಪಮಾನ ಮತ್ತು ಉಪಮೇಯ ಅಷ್ಟೇ, ಉದಾಹರಣೆ, ಕಂಪ್ಯಾರಿಸನ್, ಜೋಡಣೆ ಅಷ್ಟೇ. ನೀವು ಕಿರಣವನ್ನು ಇಮರ್ಜ್ ಮಾಡಬೇಕು ಅಂತಲ್ಲ ಬಾಬಾ ಹೇಳಿರುವಂಥದ್ದು. ಅದಕ್ಕಾಗಿ ಯಥಾರ್ಥ ಸ್ಮೃತಿ ಅಂತಂದ್ರೆ ಏನು? ಆತ್ಮ ರೂಪದಲ್ಲೇ ಇದ್ದು ಬಿಟ್ಟು ಪರಮಾತ್ಮನ ಜೊತೆಗೆ ನೀನು ಕನೆಕ್ಟ್ ಆಗಿರಬೇಕು. ಅದು ಯಥಾ ಅರ್ಥ. ಯಾಕಂದ್ರೆ ನೀನು ಆತ್ಮನೇ, ನೀನು ಶರೀರ ಅಲ್ಲ, ನೀನು ಅಣ್ಣ ಅಲ್ಲ, ನಿನ್ ತಮ್ಮ ಅಲ್ಲ, ನಿನ್ ತಾಯಿ ಅಲ್ಲ, ನಿನ್ ತಂಗಿ ಅಲ್ಲ, ಮೂಲ ರೂಪದಲ್ಲಿ ನೀನು ಬ್ರಹ್ಮಕುಮಾರ ಕುಮಾರಿನೂ ಅಲ್ಲ, ನೀನು ಆತ್ಮ ಅಷ್ಟೇ. ಹೇಳ್ತಾರೆ ಸ್ಮೃತಿ. ಸ್ಮೃತಿ ಅಂತಂದ್ರೇನು? ಬಾಬನ ಜೊತೆಗೆ ಕನೆಕ್ಟ್ ಆಗಿದೆ. ಅಂದ್ರೆ ಸ್ಮೃತಿ ಅಂತಂದ್ರೆ ಏನು ಅಂತಂದ್ರೆ ಹೇಳ್ತಾರೆ ಜೋಡಣೆ. ಇವಾಗ ನಾವು ಬಿ ಕೆ ಆಗ್ಬೇಕು ಅಂತ ಏನ್ ಮಾಡ್ತೀವಿ? ವೈಟ್ ಡ್ರೆಸ್ ಹಾಕೊಂಡು ಹೋಗಿರ್ತೀವಿ, ಅದೇ ಜ್ಞಾನ ಜೊತೆ ಕನೆಕ್ಟ್ ಆಗಿರ್ತೀವಿ. ಎದುರುಗಡೆ ಯಾರಾದ್ರೂ ಸಿಕ್ಕಿದ್ರೆ ಓಂ ಶಾಂತಿ ಅಕ್ಕೋರೆ, ಓಂ ಶಾಂತಿ ಅಣ್ಣವ್ರೆ ಅಂತ ಹೇಳ್ತೀವಿ, ಹೌದಾ? ಮದುವೆ ಮನೆಗೆ ಹೋಗ್ಬಿಟ್ಟು ಓಂ ಶಾಂತಿ ಅಕ್ಕೋರೆ ಅಣ್ಣವ್ರೆ ಹೇಳಿ ನೋಡೋಣ ಹೆಂಗಿರ್ತದೆ. ಅದೇ ಬಾಬನ ಮನೆಗೆ ಬಂದ್ಬಿಟ್ಟು ವೈಟ್ ಡ್ರೆಸ್ ಹಾಕೊಂಡು, ಬ್ಯಾಡ್ಜ್ ಹಾಕೊಂಡು ಸರ್ ಮೇಡಮ್ ಅಂಕಲ್ ಆಂಟಿ ಅಂತ ಹೇಳಿ ನೋಡೋಣ, ಅವಾಗ ಏನಾಗ್ತದೆ? ಇವ್ರು ಸರಿಯಾಗಿ ಸ್ಮೃತಿ ಇಲ್ಲ ಇವರಿಗೆ ಅಂತ ಬಿಟ್ಟು ಆಗ್ತದೆ ಅಲ್ವಾ? ಅದಕ್ಕಾಗಿ ಯಾವ ಕರ್ಮವನ್ನ ಮಾಡಬೇಕಾದ್ರೆ ಯಾವುದ್ರ ಜೊತೆಗೆ ನಾನು ಜೋಡಣೆಯಾಗಿರಬೇಕು? ಶಾರೀರಿಕವಾಗಿ, ಮಾನಸಿಕವಾಗಿ, ಸಂಸ್ಕಾರ ರೂಪದಲ್ಲಿ, ಜ್ಞಾನ ರೂಪದಲ್ಲಿ ಇದರ ಜ್ಞಾನ ಅರಿವು ನನಗೆ ಇರಬೇಕಾಗ್ತದೆ. ಅದನ್ನೇ ಜೊತೆಯಲ್ಲಿ ತೆಗೆದುಕೊಂಡು ಬಿಟ್ಟು ನಾನು ಕರ್ಮವನ್ನ ಮಾಡಬೇಕಾಗ್ತದೆ. ಆತ್ಮೀಯರೇ, ಶಾರೀರಿಕವಾಗಿ ಏನೇನು ಬೇಕು, ಏನೇನು ಕರ್ಮ ಮಾಡಬೇಕು, ಯಾವ ಡ್ರೆಸ್ ಅನ್ನು ಹಾಕೊಳ್ಬೇಕು, ಯಾವ್ದು ಊಟ ಮಾಡಬೇಕು ನಮ್ಗೆ ಗೊತ್ತು. ಆದ್ರೆ ಮಾನಸಿಕವಾಗಿ ನಾನು ಯಾವ್ಯಾವುದನ್ನ ತಗೊಂಡೋಗ್ಬೇಕು, ಯಾವ ಕರ್ಮದಲ್ಲಿ? ಅನಾವಶ್ಯಕವಾಗಿರೋ ಊರು ಎಲ್ಲ ಸುದ್ದಿಯನ್ನು ಎಲ್ಲ ಮನಸ್ಸಿನಲ್ಲಿ ಇಟ್ಕೊಂಡ್ಬಿಡ ಭಾರ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದ್ಯಾಕೆ ನಿಮ್ಗೆ ಚಿಂತೆ? ಅದರ ಅವಶ್ಯಕತೆ ನಿಮಗಿಲ್ಲ. ನೀನು ಕೇವಲ ಆತ್ಮನಾಗಿ ಹೋಗುವಷ್ಟೇ. ನಿರ್ಬಂಧನವಾಗಿಬಿಟ್ಟು ಹೋಗು, ಜೀವನ್ ಮುಕ್ತಿ ಆಗ್ಬಿಟ್ಟು ಹೋಗು. ಹೀಗೆ ಕೆಲವೊಂದು ಸಮಯದಲ್ಲಿ ನೀನು ಆತ್ಮನಾಗಿ ರಾಜಯೋಗವನ್ನು ಮಾಡಿದಾಗ ಪರಮಾತ್ಮ ಅನುಭೂತಿ ಆಗ್ತದೆ, ಆಗ್ತದೆ. ಅದಕ್ಕಾಗಿ ಇಲ್ಲಿವರೆಗೆ ನೀವು ಬಾಬನ ಮನೇಲಿ ಇದ್ದೀರಿ. ಆದರೆ ಸಮರ್ಥ ಸ್ವರೂಪ ಯಾವುದು ಅಂತಂದ್ರೆ ಕರ್ಮ ಮಾಡುವಂತ ಸಮಯದಲ್ಲೂ ನೀನು ಆತ್ಮವಾಗಿ. ಇಲ್ಲಿ ನಾನು ಏನು ಹೇಳ್ಕೊಟ್ಟಿದ್ದೇನೆ, ನಾನಂದ್ರೆ ಯೋಗೇಶಣ್ಣ ಅಲ್ಲ, ಬಾಬ್ದಾದ. ಇಲ್ಲಿ ನಿಮ್ಗೆ ಏನ್ ಜ್ಞಾನವನ್ನು ಹೇಳಿಕೊಟ್ಟಿದ್ದೇನೋ, ಪ್ರತಿದಿನ ಕರ್ಮ ಮಾಡುವಂತ ಸಮಯದಲ್ಲಿ ಅದನ್ನ ನೀನು ಮಾನಸಿಕವಾಗಿ ಧರಿಸಬೇಕಾಗ್ತದೆ. ಆ ಸಮ ಅರ್ಥ ಸ್ವರೂಪ ಇದೆಯಾ? ಹೆಂಗಿರ್ಬೇಕು ಆ ಸ್ಮೃತಿ? ನಾನು ಆತ್ಮ, ನಾನು ಬಾಬನ್ ಜೊತೆಗೆ ಸೇರಿದ್ದೇನೆ, ಪ್ರತಿ ಕ್ಷಣ ನನ್ನ ಮೂಲಕ ಪರಮಾತ್ಮನ ಶಕ್ತಿ ಆತ್ಮನ ಮೂಲಕ ಹೊರಗಡೆ ಹೋಗೋದರ ಮೂಲಕ ಆ ದಿನದಲ್ಲಿ ನನ್ನ ಸಂಬಂಧ ಸಂಪರ್ಕದಲ್ಲಿ ಯಾವ ಆತ್ಮಗಳು ಸಿಗ್ತಾರೋ ಅವರಿಗೆಲ್ಲರಿಗೂ ಕೂಡ ಏನಾಗ್ತಾ ಇದೆ? ಈ ಶಕ್ತಿಯ ಮೂಲಕ ಅವರಿಗೆ ಪಾಲನೆ ಆಗ್ತಾ ಇದೆ. ಈ ಕರ್ಮ ಪ್ರತಿ ಸೆಕೆಂಡಲ್ಲೂ ಆಗ್ತಾ ಇದೆಯಾ? ಹಾಗಂದ್ರೆ ನೀವು ಒಂದಿನ ಬಾಬನ ಮನೆಗೆ ಹೋಗಿದ್ದೀರಿ, ಸರಿ. ರಕ್ಷಾಬಂಧನ ಕಾರ್ಯಕ್ರಮ ಇದೆ, ಸರಿ. ಅಲ್ಲಿ ತುಂಬಾ ಟೋಲಿ ಮಾಡಿದ್ರು, ತುಂಬಾ ಆತ್ಮಗಳು ಬರ್ತಾರೆ ಅಂತ, ಸರಿ. ಬೂಂದಿ ಪ್ಯಾಕೆಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಆತ್ಮಗಳು ಕಡಿಮೆ ಬಂದ್ಬಿಟ್ರು. ನೀವು ಆ ಸೇವಾ ಕೇಂದ್ರದಲ್ಲಿ ಒಳ್ಳೆ ಸೇವಾದಾರಿಗಳಾಗಿದ್ರಿ.
ವಾಪಸ್ ಬರ್ಬೇಕಾದ್ರೆ ಅಕ್ಕೋರು ಏನ್ ಮಾಡಿದ್ರು ಅಂತಂದ್ರೆ ನಿಮ್ಗೊಂದು 50 ಏನ್ ಮಾಡಿದ್ರು ಟೋಲಿ ಪ್ಯಾಕೆಟ್ ಅನ್ನ ಕೊಟ್ರು. ಅಕ್ಕೋರೆ ತಗೊಳ್ಳಿ, ಯಾರಿಗಾದ್ರು ಬೇಕಾದವ್ರೆ ನಿಮ್ಮವ್ರಿಗೆ ಕೊಡಿ ಅಂತ ಬಿಟ್ಟು ಕೊಟ್ಟರು. ನಿಮ್ಮ ಬ್ಯಾಗಲ್ಲಿ ಇವಾಗ ಏನಿದೆ, ಬೂಂದಿ ಪ್ಯಾಕೆಟ್ ಇದೆ. ನೀವೇನ್ ಮಾಡ್ತೀರಿ? ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೋ, ಪರಿಚಯದವ್ರು ಸಿಗ್ತಾರೋ, ಲೌಕಿಕದವ್ರು ಸಿಗ್ತಾರೋ, ಅಲೌಕಿಕದವ್ರು ಸಿಗ್ತಾರೋ, ಎಲ್ಲರಿಗೂ ಕೂಡ ಏನ್ ಮಾಡ್ತಾ ಹೋಗ್ತೀರಿ ನೀವು? ಆ ಬೂಂದಿ ಪ್ಯಾಕೆಟ್ ಅನ್ನ ಏನ್ ಮಾಡ್ತಾ ಹೋಗ್ತೀರಿ? ಕೊಡ್ತಾ ಹೋಗ್ತೀರಿ. ಯಾಕಂದ್ರೆ ನಿಮ್ಮ ಹತ್ರ ಪ್ರಸಾದ ಇದೆಯಲ್ವಾ? ಭಗವಂತನ ಪ್ರಸಾದ ಎಲ್ಲರಿಗೂ ಸಿಗಲಿ ಹೇಳುವಂತ ಮನೋಭಾವದಿಂದ ನಿಮ್ಮತ್ತಿರುವಂತ ಆ ಒಂದು ಭಗವಂತನ ಟೋಲಿಯನ್ನ ಎಲ್ಲರಿಗೂ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಯಾರ್ಯಾರು ನಿಮ್ಮ ಜೊತೆಯಲ್ಲಿ ಸಿಕ್ಕಿದಾರೋ ಅವರೆಲ್ಲ ನಿಮ್ಮವರು, ನಿಮಗೆ ಬೇಕಾದವರು, ನಿಮ್ಮ ಇಷ್ಟದವರು, ನಿಮ್ಮ ಪರಿವಾರದವರು, ನಿಮ್ಮ ಸಂಬಂಧಿಕರು. ಅದಕ್ಕಾಗಿ ಕೊಡುವಂತ ಸಂಕಲ್ಪನೂ ಮಾಡ್ತೀರಾ, ಅವರಿಗೆ ಕೊಡ್ತೀರಾ ಸರ್. ಓಕೆ. ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ, ಈಗ ನೀವು ಆತ್ಮವಾಗಿ ಸದಾಕಾಲ ಭಗವಂತನ ಜೊತೆ ಜೋಡಣೆಯಾಗಿ ನಿರಂತರವಾಗಿ ಈ ಕಾಯಕ ನಡೀತಾನೆ ಇರಬೇಕು. ಯಾವ ಕಾಯಕ? ಸಪ್ತ ಗುಣಗಳು ನಿರಂತರವಾಗಿ ನಿಮ್ಮಿಂದ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ, ವಾಯುಮಂಡಲಕ್ಕೆ, ವಾತಾವರಣಕ್ಕೆ, ಪಂಚತತ್ವಗಳಿಗೆ ಅದು ಹೋಗ್ತಾ ಇರಬೇಕಾಗ್ತದೆ. ಈ ರೀತಿ ನಾನು ನಿಮ್ಗೆ ಏನ್ ಟ್ರೈನಿಂಗ್ ಅನ್ನ ಕೊಟ್ಟಿದ್ದೇನೋ ಆ ರೀತಿ ಇದ್ದೀರಾ? ಕೆಲವೊಂದ್ಸಲ ಆದ್ಮೇಲೆ ಲೌಕಿಕದಲ್ಲಿ ನಾವೆಲ್ಲೋ ಜಾಬಿಗೆ ಹೋಗ್ತೀವಿ. ಪೊಲೀಸ್ ಜಾಬೋ, ಇಂಜಿನಿಯರಿಂಗೋ, ಡಾಕ್ಟ್ರೋ, ಅಥವಾ IT ಕಂಪನಿದೋ, ಟೀಚರು, ಯಾವುದೋ ಒಂದು ಜಾಬನ್ನು ನಾವು ಮಾಡ್ತೀವಿ. ಹೌದಾ? ಅಲ್ಲಿ ಹೋದ ಮೇಲೆ ನಾವು ಡ್ಯೂಟಿಗೆ ಜಾಯಿನ್ ಆದ್ಮೇಲೆ ಸಾಯಂಕಾಲ ವಾಪಸ್ ಬರುವವರೆಗೂ ಕೂಡ ನಾನು ಯಾರು? ಟೀಚರ್, ಕ್ಲರ್ಕ್, ಆಫೀಸರ್, ಮ್ಯಾನೇಜರ್, ಪೊಲೀಸ್, ಇಂಜಿನಿಯರ್, ಡಾಕ್ಟರ್ ಏನು ಆಗಿದೆನೋ, ಯಾವುದು ನಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೋ, ನಾನು ಯಾವ ಕರ್ತವ್ಯ ಡ್ಯೂಟಿಯನ್ನ ಮಾಡ್ತಾ ಇದ್ದೇನೋ ಆ ಸ್ಮೃತಿ ಇರುತ್ತೋ ಇರಲ್ವೋ? ಮನೇಲಿದ್ದಾಗ ನನ್ನ ಮಹಿಳೆ ಹೇಳುವಂತ ಸ್ಮೃತಿ ಇರುತ್ತೋ ಇರಲ್ವೋ? ಅಡಿಗೆ ಮಾಡ್ಬೇಕಾದ್ರೆ ಅಡಿಗೆ ಮಾಡೋಳು ಅಂತ ಸ್ಮೃತಿ ಇರ್ತದೋ ಇರಲ್ವೋ? ಸೆಂಟರ್ ಎಂಟ್ರಿ ಆದ್ಮೇಲೆ ವಾಪಸ್ ಬರುವವರೆಗೂ ನಾನು ಬ್ರಹ್ಮಕುಮಾರ ಕುಮಾರಿ ಹೇಳುವಂತ ಸ್ಮೃತಿ ಇರುತ್ತೋ ಇರಲ್ವೋ? ಬಾಬಾ ಹೇಳ್ತಾರೆ, ಈ ಎಲ್ಲರ ಸ್ಮೃತಿಗಿಂತ ಮುಖ್ಯವಾಗಿ ನಾನು ನಿನ್ನನ್ನ ಬ್ರಹ್ಮಕುಮಾರ ಕುಮಾರಿ ಮಾಡಿದ್ಯಾಕೆ? ನಿನ್ನನ್ನು ಆಯ್ಕೆ ಮಾಡಿದ್ಯಾಕೆ? ಯಾಕೆ? ಪ್ರತಿದಿನ ಬಾಬಾ ಪ್ರತಿ ಮೂಲೆ ಹೇಳ್ತಾರೆ, ಅಪನೇಕೋ ಆತ್ಮ ಸಮಚೋ. ನಿನಗೆ ಏನು ಕರ್ತವ್ಯವನ್ನ ಕೊಟ್ಟಿದ್ದೇನೆ ಅಂತಂದ್ರೆ, ಏನೇ ಕರ್ಮ ಮಾಡಬೇಕಾದ್ರೂ ನೀನು ಆತ್ಮವಾಗಿರಬೇಕು. ಪರಮಾತ್ಮನ ಶಕ್ತಿ ನಿನ್ನ ಮೂಲಕ ಎಲ್ಲರಿಗೂ ಕೂಡ ಹೋಗ್ತಾ ಇರ್ಬೇಕು. ಅಂದೇನರ್ಥ ಆತ್ಮೀಯರೇ? ನಾನು ಕರ್ಮ ಮಾಡಬೇಕಾದ್ರೆ ನನ್ನ ಮನಸ್ಸು ಶರೀರದ ಜೊತೆಗಿದೆ. ಸ್ತ್ರೀ ಪುರುಷ ಹೇಳುವಂತ ಸ್ಮೃತಿ ಇದೆ. ಕೈಯಲ್ಲಿ ಮೊಬೈಲ್ ಇದೆ, ಆವಾಗ ಮೊಬೈಲ್ ನನ್ನ ಜೊತೆಲಿರುವಂತ ಸ್ಮೃತಿ ಇದೆ. ಕುತ್ತಿಗೆಯಲ್ಲಿ ಮಂಗಲಸೂತ್ರ ಇದೆ, ಮಂಗಲಸೂತ್ರ ಇದೆ ಅಂತ ಸ್ಮೃತಿ ಇದೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮಳೆಗಾಲದಲ್ಲಿ ಛತ್ರಿ ತಗೊಂಡು ಹೋಗಿದ್ರೆ ಛತ್ರಿ ನನ್ನ ಜೊತೆಯಲ್ಲಿ ಇದೆ ಹೇಳುವಂತ ಸ್ಮೃತಿ ಇದೆ. ಮಗನನ್ನ ಕರ್ಕೊಂಡು ಹೋದ್ರೆ ಮಗ ನನ್ನ ಜೊತೆಯಲ್ಲಿ ಇದ್ದಾರೆ ಹೇಳುವಂತ ಸ್ಮೃತಿ ಇದೆ. ಅದು ಯಾವ ಸ್ಮೃತಿ ಇಲ್ಲ? ನಾನು ಆತ್ಮ, ನನ್ನ ಜೊತೆಗೆ ಪರಮಾತ್ಮ ಇದ್ದಾರೆ. ಪರಮಾತ್ಮನ ಆ ಒಂದು ಶಕ್ತಿಯನ್ನು ನನ್ನ ಮೂಲಕ ಕೊಡಬೇಕು ಹೇಳುವಂತ ಕರ್ಮದ ಜೊತೆಗೆ, ವಿಧಿಯ ಜೊತೆಗೆ ನನ್ನ ಮನಸ್ಸು ಕನೆಕ್ಟ್ ಆಗಿಲ್ಲ. ಅದರ ಅವಶ್ಯಕತೆ ಇವಾಗ ಇದೆ. ಅದನ್ನು ಬಾಬಾ ಹೇಳ್ತಾರೆ, ಯಥಾರ್ಥ ಸ್ಮೃತಿ ಪ್ರಮಾಣ. ಯಾಕಂದ್ರೆ ಕರ್ಮವನ್ನ ಮಾಡಲಿಕ್ಕೆ ನೀನು ಆತ್ಮ ಆಗ್ಲೇಬೇಕು. ಅದೇ ಯಥಾರ್ಥ. ಸಫಲವಾಗಬೇಕು ಅಂತಂದ್ರೆ ಸಮ ಅರ್ಥ. ಸಮರ್ಥ ಅಂತಂದ್ರೆ ಏನು? ಮದುವೆ ಮನೆಗೆ ಹೋದಾಗ ವೈಟ್ ಡ್ರೆಸ್ ಹಾಕೊಂಡು ಹೋದ್ರೆ ಹೆಂಗಿರ್ತದೆ? ಬಾಬನ ಮನೆಗೆ ಮದುವೆ ಮನೆಗೆ ಹೋಗುವಾಗ ಚೆಂದಾಗಿ ಶೃಂಗಾರ ಮಾಡ್ಕೊಂಡು ಹೋದ್ರೆ ಹೆಂಗಿರ್ತದೆ? ಯಾವ ಸಮಯದಲ್ಲಿ ಯಾವ್ದು ಡ್ರೆಸ್ ಹಾಕೊಳ್ಬೇಕು ಅಂತ ಗೊತ್ತಿರ್ಬೇಕಲ್ವ? ಅದಕ್ಕಾಗಿ ವರ್ತಮಾನ ಸಮಯದ ಅನುಸಾರದಲ್ಲಿ ನೀವು ಈಗ ಎಲ್ಲ ಆತ್ಮರಿಗೆ ಶಕ್ತಿಯಿಂದನೇ ಪಾಲನೆ ಮಾಡಬೇಕು. ಯಾಕೆ? ಮಕ್ಕಳೇ, ಸ್ಥಾಪನೆ, ಪಾಲನೆ, ವಿನಾಶ, 3 ಸ್ಟೇಜ್. ಬ್ರಹ್ಮನಿಂದ ಸ್ಥಾಪನೆ, ವಿಷ್ಣುವಿನಿಂದ ಪಾಲನೆ, ಶಂಕರನ ಮೂಲಕ ವಿನಾಶ ಮಾಡುವಂಥದ್ದು ಶಿವ ತಂದೆಯ ಕೆಲಸ. ಹಾಗೆ ಆ 3 ಜನ ಯಾರು? ನಾವೇನೆ. ಭಗವಂತ ಫಸ್ಟ್ ಜನ್ಮವನ್ನ ಕೊಟ್ಟಿದ್ದಾರೆ, ಬ್ರಹ್ಮ ಬಾಬಾ ಅವರ ಮೂಲಕ ಶಿವಬಾಬಾ ಕೊಟ್ಟಿದ್ದಾರೆ. ನಿಮಗೆ ಪಾಲನೆಯನ್ನ ಕೊಟ್ಟಿದ್ದಾರೆ, ಶಿಕ್ಷಣವನ್ನ ಕೊಟ್ಟಿದ್ದಾರೆ. ನೀವು ಕೇಳಿದಾಗ್ಲೆಲ್ಲ ನಿಮಗೆ ಸಹಯೋಗವನ್ನ ಕೊಟ್ಟಿದ್ದಾರೆ. ಕೊಟ್ಟಿಲ್ಲೋ? ಈಗ ನೀವು ಸೀನಿಯರ್ ಆಗಿರುವುದಕ್ಕೆ ಬೇರೆಯವರನ್ನ ಪಾಲನೆ ಮಾಡುವುದು ನಿಮ್ಮ ಕರ್ತವ್ಯ. ಅವ್ಯಕ್ತ ರೂಪದಲ್ಲಿ ಬಾಬಾರವರು ಜನ್ಮವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಬಾಬಾ ಜ್ಞಾನ ಕೊಟ್ಟಿದ ಮಾತ್ರಕ್ಕೆ ನೀವು ಬಾಬಾನ ಮೇಲೆ ನಂಬಿಕೆ ಬಂತು ಅಂತ ಅರ್ಥ ಅಲ್ಲ.
ಇವರೇ ಬಾಬಾ ನಾನು ಆತ್ಮ ಅಂತ ನಿಶ್ಚಯ ಯಾವಾಗ ಬಂತು? ಕೆಲವರಿಗೆ ಮೊದಲೇ ದಿನನೇ ಬಂದಿರಬಹುದು, ಕೆಲವರಿಗೆ 10 ವರ್ಷದ ನಂತರ ಬಂದಿರಬಹುದು, ಕೆಲವರಿಗೆ 30 ವರ್ಷ ನಂತರ ಬಂದಿರಬಹುದು, ಇನ್ನು ಕೆಲವರಿಗೆ ಇವತ್ತುವರೆಗೂ ಬರದೇ ಇರಬಹುದು. ಪಕ್ಕಾ ಇರಬೇಕು ನಾನು ಆತ್ಮನೇ, ನನ್ನ ತಂದೆ ಪರಮಾತ್ಮನೇ. ಈ ನಿಶ್ಚಯ ಯಾವಾಗ ಪಕ್ಕಾ ಆಯ್ತೋ ಆವಾಗ ನೀವು ಪಕ್ಕಾ ಬೀಕಿ ಅಂತ ಹೇಳ್ತಾರೆ ಬಾಬಾ. ಈಗ ನಿಮಗೆ ಬ್ರಹ್ಮ ಬಾಬಾ ಅವರಿಂದ ಅವ್ಯಕ್ತ ರೂಪದಲ್ಲಿ ಪಾಲನೆ ಸಿಕ್ಕಿದೆ, ಜನ್ಮ ಆಗಿದೆ, ಪಾಲನೆ ಸಿಗ್ತಾ ಇದೆ. ಆದರೆ ಇನ್ನು ಮೇಲೆ ಬರುವಂತ ಆತ್ಮಗಳು ಯಾರಿದ್ದಾರೆ ನೋಡಿ, ಒಂದು ತಂದೆ ತಾಯಿಗಳಿಗೆ ಮೊದಲನೇ ಮಗು ಅಂತಂದ್ರೆ ಅಪ್ಪ ಅಮ್ಮನಿಂದ ಮಾತ್ರ ತಾನೇ ಪಾಲನೆ ಬರ್ತದೆ. ಎರಡನೇ ಮಗು, ಮೂರನೇ ಮಗು, ನಾಲ್ಕನೇ ಮಗು, ಐದನೇ ಮಗು ಅಂತಂದ್ರೆ ಅಪ್ಪ ಅಮ್ಮನ ಜೊತೆಗೆ ಅವ್ರ ದೊಡ್ಡವರು ಅಣ್ಣ ತಂಗಿಯರೆಲ್ಲ ಇದ್ದಾರಲ್ಲ, ಅಣ್ಣ ಅಕ್ಕ ಇಲ್ಲ, ಅವರಿಂದನೂ ಕೂಡ ಆ ಮಗುಗೆ ಏನ್ ಸಿಗ್ತಾ ಹೋಗ್ತದೆ? ಪಾಲನೆ ಸಿಗ್ತಾ ಹೋಗ್ತದೆ. ಹೌದಲ್ವಾ? ಹಾಗೆ ಇಲ್ಲಿ ನಿಮ್ಮ ನಂತರ ಬರುವಂತ ಆತ್ಮಗಳಿಗೆ ಯಾರು ಇವತ್ತು ಬಾಬನ ಮಕ್ಕಳಾಗ್ತಾರೆ, ಮತ್ತು ಬಾಬನ ಮಕ್ಕಳು ಯಾರು ಆಗಿಬಿಟ್ಟು ಬಾಬನ ಜೊತೆಗೆ ತುಂಬಾ ಹತ್ತಿರದಲ್ಲಿ ಇನ್ನೂ ಇಲ್ಲ, ಸಂಪೂರ್ಣ ಸುಖದ ಅನುಭವ ಮಾಡ್ತಾ ಇಲ್ಲ, ಬಾಬ್ದಾದರ ಜೊತೆಗೆ ನೀವು ಕೂಡ ಜ್ಞಾನದ ಮೂಲಕ, ವಿಶೇಷವಾಗಿ ಶಕ್ತಿಯ ಮೂಲಕ ಅವರಿಗೆ ಸಹಯೋಗ ಕೊಡುವಂತ ಸಮಯ ಈಗ ಬಂದಿದೆ. ಆತ್ಮಗಳಿಗೆ ಶಕ್ತಿಯನ್ನ ಕೊಡಿ, ಪರಮಾತ್ಮನ ಜೊತೆಲಿ ಇರಿ, ಆತ್ಮ ಅಂತ ಇಮರ್ಜ್ ಮಾಡ್ಕೊಳ್ಳಿ, ಆ ಆತ್ಮನಿಗೆ ಶಕ್ತಿಯನ್ನು ಕೊಡಿ. ಅವ್ರು ಯಾರೇ ಇಲ್ಲಿ, ಲೌಕಿಕದವ್ರು ಇಲ್ಲಿ, ಅಲೌಕಿಕದವ್ರು ಯಾರೇ ಇಲ್ಲಿ, ಆ ಶಕ್ತಿಯನ್ನು ಕೊಡುವುದರ ಮೂಲಕ ಅವರು ಪರಿಸ್ಥಿತಿಯಿಂದ, ವಿಘ್ನದಿಂದ, ದುಃಖದಿಂದ ಹೊರಗಡೆಗೆ ಬಂದು ಅವರು ಈಶ್ವರೀಯ ಕಾರ್ಯವನ್ನ ಮಾಡಲಿ. ಭಗವಂತನ ಹತ್ರ ಹೋಗ್ಲಿಕ್ಕೆ ಅವ್ರಿಗೆ ಏನ್ ತೊಂದರೆ ಆಗ್ತಾ ಇದೆ? ನಿದ್ರೆ ಬರ್ತಾ ಇದೆಯಾ? ಅನುಭವ ಆಗ್ತಾ ಇಲ್ವಾ? ಏನೇನು ಸಮಸ್ಯೆ ಬರ್ತಾ ಇದೆ? ಅದನ್ನು ತಿಳ್ಕೊಂಡ್ಬಿಟ್ಟು ನೀವು ಅವರಿಗೆ ಸಹಯೋಗವನ್ನು ಕೊಡಬೇಕಾಗ್ತದೆ. ವಿಶೇಷವಾಗಿ ಚರ್ಚೆ ಮಾಡೋದಕ್ಕಿಂತ, ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕಿಂತ, ವಾದ ವಿವಾದ ಮಾಡೋದಕ್ಕಿಂತ, ವಿಮರ್ಶೆ ಮಾಡೋದಕ್ಕಿಂತ ಬಾಬಾ ಹೇಳ್ತಾರೆ ಶಕ್ತಿಗಳಿಂದ ಡೈರೆಕ್ಟ್ ಆಗಿ ಪಾಲನೆ ಮಾಡುವಂತ ಇವಾಗ ಸಮಯ ಬಂದಿದೆ. ಅಂದರೆ ಈ ರೀತಿ ನೀವು ಪಾಲನೆ ಮಾಡ್ತಾ 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 ನೀವು ಹಿಂಗ್ ಕೂತಿರ್ಬೇಕು ಅಂತಂದ್ರೆ ಶಂಕರನ ರೂಪದಲ್ಲಿ ಕುಂತಿರ್ಬೇಕು. ಶಂಕರನ ರೂಪ ಅಂತಂದ್ರೆ ಏನು? ಶಂಕರ ಸೃಷ್ಟಿಯ ವಿನಾಶ ಮಾಡ್ತಾರೆ ಅಂತ ಹೇಳ್ತಾರೆ ಬಾಬಾ ಅಲ್ವಾ? ಯಾವ ವಿನಾಶ? ಶಿವಬಾಬನಿಂದ ಸೃಷ್ಟಿಯ ಸ್ಥಾಪನೆ, ಸೃಷ್ಟಿಯ ಪಾಲನೆ, ಸೃಷ್ಟಿಯ ವಿನಾಶ. ಯಾವ್ದದು? ಶಿವಬಾಬಾ ಯಾರು ಆತ್ಮೀಯರೇ? ಆತ್ಮನ ತಂದೆ ಅಲ್ವಾ? ಭಗವಂತ ಯಾವ ಜ್ಞಾನ ಕೊಟ್ಟಿದ್ದಾರೆ ನಮಗೆ? ಆತ್ಮದ ಜ್ಞಾನವನ್ನ ಕೊಟ್ಟಿದ್ದಾರೆ. ಪ್ರತಿದಿನ ಪ್ರತಿ ಕ್ಷಣ ಆ ಆತ್ಮದ ಮೂಲಕ ಯಾವ ಸಂಕಲ್ಪಗಳು ಸೃಷ್ಟಿಯಾಗಬೇಕು, ಯಾವುದಕ್ಕೆ ನೀರನ್ನು ಹಾಕಬೇಕು, ಯಾವುದನ್ನ ದೊಡ್ಡದ ಮಾಡಬೇಕು, ಇದನ್ನ ಭಗವಂತ ನಮ್ಗೆ ಕಲಿಸ್ಕೊಡ್ತಾರೆ. ಇದು ಸೃಷ್ಟಿಯ ಸ್ಥಾಪನೆ. ನೀನು ಪ್ರತಿಯೊಂದು ಕರ್ಮವನ್ನ ಶರೀರ ಅಂತ ತಿಳ್ಕೊಂಡು ಮಾಡ್ತಾ ಇದೀಯಾ, ಅದು ವಿಕರ್ಮವಾಗ್ತದೆ. ನೀನು ಶರೀರ ಅಲ್ಲ, ನೀನು ಆತ್ಮ ಅಂತ ತಿಳ್ಕೊಂಡು ಮಾಡು. ಮೂಲವಾಗಿ ಬಾಬಾ ಯಾವ ರೀತಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಸೃಷ್ಟಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ನಮಗೆ ಪರಮಾತ್ಮ ಸ್ಥಾಪನೆಯನ್ನ ಮಾಡಿದ್ದಾರೆ. ಬ್ರಹ್ಮನ ಮೂಲಕ ಸ್ಥಾಪನೆ, ಈಶ್ವರಿ ಜ್ಞಾನವನ್ನು ಕೊಡೋದರ ಮೂಲಕ. ನೆಕ್ಸ್ಟ್ ಶಕ್ತಿಗಳು, ಗುಣಗಳು, ವಿಶೇಷತೆಗಳು, ಆಸ್ತಿಯನ್ನ ಕೊಡೋದರ ಮೂಲಕ ಬಾಬಾ ಪಾಲನೆಯನ್ನ ಮಾಡ್ತಾ ಇದ್ದಾರೆ. ಸೃಷ್ಟಿಯ ಸ್ಥಾಪನೆ, ಸೃಷ್ಟಿಯ ಪಾಲನೆ. ಬೆಳಿಗ್ಗೆ ನಿಮ್ಗೆ ವರದಾನವನ್ನ ಕೊಡ್ತಾರೆ, ಜ್ಞಾನವನ್ನ ಕೊಡ್ತಾರೆ, ಮುರುಳಿಯನ್ನು ಕೊಡ್ತಾರೆ, ಶಕ್ತಿಯನ್ನ ಕೊಡ್ತಾರೆ. ಬೆಳಗಿಂದ ಸಾಯಂಕಾಲದವರೆಗೂ ಬಾಬಾ ಅಂದಾಗ ಬಾಬನಿಂದ ಪಾಲನೆಯೂ ಕೂಡ ಸಿಗ್ತದೆ. ಸಿಗ್ತದೋ ಇಲ್ವೋ? ನಿಮ್ಗೆಲ್ಲರಿಗೂ ಅನುಭವ ಇದೆಯಲ್ಲ? ಈಗ ಈಗ ಏನ್ ಮಾಡ್ಬೇಕು? ಬಾಬಾ ಹೇಳ್ತಾರೆ ನಿಮ್ಮಿಲ್ಲಿ ಮೊದಲು ವಿಕರ್ಮ ಆಗುವಂತ ಸೃಷ್ಟಿಯನ್ನ ಮೊದಲು ಸ್ಟಾಪ್ ಮಾಡಿ. ಸೃಷ್ಟಿ ಕಾ ವಿನಾಶ, ಬೇರೆಯವ್ರದಲ್ಲ, ಆಮೇಲೆ ನೋಡೋಣ ಬೇರೆಯವ್ರದ್ದು. ನಿಮ್ಮ ಮನಸ್ಸಿನಲ್ಲಿ ಬರುವಂತ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ವಿಕಾರ, ರಾವಣನಿಗೆ ಸಂಬಂಧಪಟ್ಟಂತಹ ಸೃಷ್ಟಿಯನ್ನ ಮಾಡುವುದನ್ನು ಸ್ಟಾಪ್ ಮಾಡಬೇಕು. ನನಗೆ ಬಿಲ್ಡಿಂಗ್ ಬೇಕು, ಅದು ಬೇಕು, ಇದು ಬೇಕು, ಮತ್ತೊಂದು ಬೇಕು, ಮತ್ತೊಂದು ಬೇಕು, ಮೋಹಕ್ಕೆ ಸಂಬಂಧಪಟ್ಟ ಅದನ್ನು ಸ್ಟಾಪ್ ಮಾಡಿ ಆರ್ತಿ ನೀವು ಶಂಕರ ಆಗ್ಬೇಕು. ಸೃಷ್ಟಿ ಕಾ ವಿನಾಶ್. ಜೊತೆಗೆ ನೀವು ಈ ರೀತಿ ಯೋಗವನ್ನ ಮಾಡಬೇಕು. ಪರಂಧಾಮದಲ್ಲಿ ಕೂತ್ಕೊಂಡ್ಬಿಟ್ಟು ಪ್ರಪಂಚದಲ್ಲಿ ನಿಮ್ಮ ಸಹೋದರ ಆತ್ಮರು, ಸರ್ವ ಆತ್ಮರು ಏನು ವಿಕಾರ ಬರುವಂತ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೋ, ನೀವು ಪರಮಾತ್ಮನಿಂದ ಆ ಒಂದು ಜ್ಞಾನದ ಶಕ್ತಿಯ ಮಳೆಯನ್ನ ತೆಗೆದುಕೊಂಡು ಆ ಬೆಂಕಿಯಂತೆ ಇರುವಂತಹ ಆ ಒಂದು ಪ್ರತಿದಿನದ ದುಃಖದ, ನೋವಿನ, ಸಮಸ್ಯೆಯ, ತೊಂದರೆಯ ಆ ಒಂದು ಸೃಷ್ಟಿಯನ್ನ ಏನ್ ಮಾಡಬೇಕು? ಸಂಹಾರ ಮಾಡುವಂತ ತಪಸ್ವಿಗಳು ನೀವಾಗ್ಬೇಕಾಗ್ತದೆ. ಇದಕ್ಕೆ ಬಾಬಾ ಹೇಳ್ತಾರೆ ಮಹಾದೇವ.
ಈ ರೀತಿ ನಿಮ್ಮ ತಪಸ್ಸಿನ ಶಕ್ತಿ ಆದಾಗ, ಆ ಲೆವೆಲ್ ಬಂದಾಗ, ಯಾವ ವಿಕಾರಗಳು ಒಬ್ಬೊಬ್ಬರೇ ಮೇಲೆ ಬಂದ್ಬಿಟ್ಟು ನಿಮಗೆ ತೊಂದರೆ ಕೊಡ್ತಾ ಇದ್ರು, ಅದೇ ವಿಕಾರಗಳು ನಿಮ್ಮ ಕೊರಳಿನ ಮತ್ತು ಕೈಯಿನ ಹಾರವಾಗ್ತವೆ. ಶ್ರೀಕೃಷ್ಣನ ರೂಪದಲ್ಲಿ ನೀವೇನ್ ಮಾಡ್ತೀರಿ? ಅವರ ಮೇಲೆ ನೃತ್ಯವನ್ನ ಮಾಡ್ತೀರಿ. 5 ತಲೆಯ ಹಾವಿನ ಮೇಲೆ, ಆದಿಶೇಷನ ಮೇಲೆ. ಅದೇ ಒಂದು ಹಾವನ್ನ ಶೇಷಶಯನ ಹಾಸಿಗೆ ಮಾಡ್ಬಿಟ್ಟು ಅದ್ರ ಮೇಲೆ ನೀವು ಮಲ್ಕೊಳ್ತೀರಾ. ಅದು ಬೇಕು ಅಂತಂದ್ರೆ ಆತ್ಮೀಯರೇ, ಪರಮಾತ್ಮನಿಂದ ಅಷ್ಟು ಶಕ್ತಿ ಬೇಕಾಗ್ತದೆ. ಹೇಗೆ ಹಾವಾಡಿಗ ಯಾರಿರ್ತಾನಲ್ವಾ, ಅವನ ಹಾವನ್ನ ಕಂಟ್ರೋಲ್ ಮಾಡ್ತಾನೆ, ಅದರ ವಿಷದ ಹಲ್ಲನ್ನು ತೆಗೆದು ಬಿಡ್ತಾನೆ ಅಲ್ವಾ. ಅದನ್ನು ಕಂಟ್ರೋಲ್ ಮಾಡುವಂತ ಅವನಿಗೆ ಗೊತ್ತಿರ್ತದೆ, ಅವನಿಗೆ ಭಯ ಆಗೋದಿಲ್ಲ. ನಾವು ಅದು ವಿಷದ ಸರ್ಪ ಅಲ್ದಿದ್ದು ಕೂಡ ನೋಡ್ಬಿಟ್ರೆ ಭಯ ಹೆದರ್ ಬಿಡ್ತೀವಿ. ಯಾಕೆ ಹೇಳಿ? ನಮ್ಗೆ ಅದನ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿಲ್ವಲ್ಲ. ಹಾಗೆ ವರ್ತಮಾನ ಸಮಯದ ಅನುಸಾರದಲ್ಲಿ ಮೊದಲು ನಿನ್ನ ಮನಸ್ಸಿನಲ್ಲಿ ಪ್ರತಿದಿನ ನಿರ್ಮಾಣ ಮಾಡುವಂತ ಸೃಷ್ಟಿಯನ್ನ ನೀನೇನ್ ಮಾಡಬೇಕಾಗ್ತದೆ? ನಿರ್ನಾಮ ಮಾಡಬೇಕಾಗ್ತದೆ. ಅಂತಂದ್ರೆ ಮೊದಲು ಪರಮಾತ್ಮನ ಶಕ್ತಿಯಿಂದ ಪಾಲನೆ ಕೊಡಬೇಕಾಗ್ತದೆ. ಜೊತೆಗೆ ವಿಶ್ವದ ಪಾಲನೆಯನ್ನು ಮಾಡ್ಲಿಕ್ಕೂ ನೀವು ನಿಮಿತ್ತವಾಗಬೇಕಾಗ್ತದೆ. ಅದಕ್ಕಾಗಿ ಹೆಚ್ಚಿನ ಸಮಯ ಏನ್ ಹೇಳ್ತಾರೆ ಬಾಬಾ, ಕಮಲದ ಹೂವಿನ ಸಮಾನ ಆಗಿ ಪ್ರಪಂಚದಿಂದ ಡಿಟ್ಯಾಚ್ ಆಗಿ ಪರಮಾತ್ಮನ ಜೊತೆಯಲ್ಲಿ ಇದ್ಬಿಟ್ಟು ವಿಶ್ವಕ್ಕೆ ಶಕ್ತಿಯನ್ನ ಕೊಡುವಂತ ಪಾಲನೆಯನ್ನ ನೀವು ಮಾಡಬೇಕು. ಈಗ ಮುಖ್ಯವಾದ ವಿಷಯ, 18 ಜನವರಿ 2001 ಅಥವಾ ವರ್ತಮಾನ ಸಮಯ, ಇವತ್ತಿನ ದಿನ ಬಾಬಾ ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಾರೆ? ಬಾಬಾ ಹೇಳ್ತಾರೆ, ಈ ದಿನ ತನ್ನ ಮಕ್ಕಳನ್ನ ವಿಶೇಷವಾಗಿ ಜವಾಬ್ದಾರಿಯನ್ನ ಕೊಟ್ಬಿಟ್ಟು ಅಧಿಕಾರ ಕೊಡುವಂತ ದಿನ. 18 ಜನವರಿ ಬ್ರಹ್ಮ ಬಾಬಾರವರು ಸಂಪೂರ್ಣ ಆಗಿ ಅವ್ಯಕ್ತ ಪಾತ್ರವನ್ನ ಮಾಡಲಿಕ್ಕೆ ಶಿವಬಾಬಾರವರು ಅವರಿಗೆ ಪರ್ಮಿಷನ್ ಕೊಟ್ಟಿರುವಂತ ದಿನ. ಪ್ರಕಾಶಮಣ ದಾದಿಯವರನ್ನ ಆ ದಿನ ಯೋಗ್ಯ ಮಾಡಿಬಿಟ್ಟು ಯಜ್ಞದ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಮಾಡಿರುವಂತ ದಿನ. ಅದೇ ರೀತಿ ಇವತ್ತಿನ ದಿನ ನೀವೆಲ್ಲ ಅವ್ಯಕ್ತ ಮಕ್ಕಳನ್ನ ಈ ರೀತಿ ಶಂಕರನ ರೂಪದಲ್ಲಿ ಆ ಒಂದು ಪೋಸ್ಟಿಂಗಿಗೆ ನಿಮಗೆ ನಾನು ಇವತ್ತೇನು ಮಾಡ್ತಿದ್ದೇನೆ? ಅಧಿಕಾರವನ್ನು ಸಾಕಾರದಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಹೊಸ ಜವಾಬ್ದಾರಿ, ಹೊಸ ಪೋಸ್ಟ್, ಹೊಸ ಪೊಸಿಷನ್ ಅನ್ನ ಇವತ್ತು ಬಾಬಾ ನಿಮಗೆ ಅಧಿಕಾರವನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಆತ್ಮೀಯರೇ, ನಿರಾಕಾರ ರೂಪದಲ್ಲಿ. ಹಾಗಿದ್ರೆ ಆ ಪೋಸ್ಟಿಗೆ ನಾವು ಯೋಗ್ಯರಾಗಿದ್ದೇವಾ? ಎಸ್. ಯಜ್ಞದಲ್ಲಿ ಆ ಸಮಯದಲ್ಲಿ ಬೇಕಾದಷ್ಟು ಆತ್ಮಗಳಿದ್ರು. ಆದ್ರೆ ಬ್ರಹ್ಮ ಬಾಬಾ ಮಾತ್ರ ಯಾಕೆ ಅವ್ಯಕ್ತ ಆದ್ರು? ಎಷ್ಟೋ ಜನ ಆತ್ಮಗಳಿದ್ರು, ಆದ್ರೆ ಪ್ರಕಾಶ್ ಮಣಿ ದಾದಿಯವರನ್ನ ಮಾತ್ರ ಯಾಕೆ ಬಾಬಾ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಮಾಡಿದ್ರು? ಸ್ವತಃ ತನ್ನ ಮಗಳು ನಿರ್ಮಲ ಶಾಂತ ದಾದಿ ಇದ್ರು, ಜೊತೆಯಲ್ಲಿ ಇರುವಂತ ಮನಮೋಹಿನಿ ದೀದಿ ಇದ್ರು, ಯಾಕೆ ಪ್ರಕಾಶ್ ಮಣಿ ದಾದಿಯರನ್ನ ಮಾಡಿದ್ರು? ಯಾರೆಲ್ಲಿ ಯೋಗ್ಯತೆ ಇತ್ತು, ಯಾರು ಸಾಧನೆಯನ್ನ ಮಾಡಿದ್ರು, ಅವರಿಗೆ ಬಾಬಾ ಆದಿಸ ಏನ್ ಮಾಡಿದ್ರು? ಪೋಸ್ಟ್ ಅಂಡ್ ಪೊಸಿಷನ್ ಅನ್ನ ಕೊಟ್ಬಿಟ್ಟು ತಮ್ಮ ಕೈಯನ್ನ ಅವರ ಶರೀರವನ್ನು ಹಿಡಿಯೋದ್ರ ಮೂಲಕ ತನ್ನ ಶಕ್ತಿಯನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ರಲ್ಲ. ಹಾಗೆ ಇಲ್ಲಿ ಬಾಬಾ ಹೇಳ್ತಾನೆ ಸರ್ವಶಕ್ತಿಗಳು ಅಂತಂದ್ರೆ, ನಾವು ಇವತ್ತಿನ ದಿನ ಆದ್ಮೇಲೆ ಸನ್ ಶೋಸ್ ಫಾದರ್, ನಾವು ಮಗುವಾಗಿ ತಂದೆಯನ್ನ ಪ್ರತ್ಯಕ್ಷ ಮಾಡುವಂತ ಸಮಯ. ಅಂತಂದ್ರೆ ನಾನು ಕೇವಲ ಆತ್ಮ, ನನ್ನ ಮೂಲಕ ಪರಮಾತ್ಮನ ಶಕ್ತಿ ಮಾತ್ರ ಹೋಗ್ತಾ ಇದೆ ಅಷ್ಟೇ. ನನ್ನ ಮೂಲಕ ಪರಮಾತ್ಮನ ಪ್ರತ್ಯಕ್ಷತೆ ಆಗ್ತಾ ಇದೆ. ಆ ನಂತರದಲ್ಲಿ ಬಾಬ್ದಾದ ಏನ್ ಮಾಡಿದ್ರು? ಗುಲ್ಜಾರ್ ದಾದಿ ಶರೀರದಲ್ಲಿ ಸ್ವತಃ ಬಾಬ್ದಾದ ಬಂದ್ಬಿಟ್ಟು ಜ್ಞಾನವನ್ನು ಹೇಳಿ ಸ್ಟಾರ್ಟ್ ಮಾಡಿದ್ರು. ಆ ಸಮಯದಲ್ಲಿ ಜ್ಞಾನ ಹೇಳಬೇಕಾದ್ರೆ, ದೃಷ್ಟಿ ಕೊಡಬೇಕಾದ್ರೆ ಬಾಬ್ದಾದ ಮಾತ್ರ ಇರ್ತಿದ್ರೆ ಹೊರತು ದಾದಿಯಲ್ಲಿ ಇರ್ತಾ ಇರ್ಲಿಲ್ಲ. ಹಾಗೆ ಇವತ್ತಿನ ದಿನ ವಿಶೇಷವಾದಂತ ಕಾರ್ಯಕ್ಕೆ ನಾವೇನ್ ಮಾಡ್ತಿದ್ವಿ? ಬಾಬಾ ನಮ್ಮನ್ನ ನಿಯುಕ್ತ ಮಾಡ್ತಿದ್ದಾರೆ, ಅದಕ್ಕೆ ನಾನು ಯೋಗ್ಯನಾಗಿದ್ದೇನಾ? ಆ ದಿನದ ಬೆಳಗಿಂದ ಮಕ್ಕಳೆಲ್ಲ ಹೇಳ್ತಿದಾರಂತೆ, ಬಾಬಾ ಬ್ರಹ್ಮ ಬಾಬನ ಜೊತೆಗೆ ಲವಲೀನ ಆಗ್ಬಿಟ್ಟು ಬಾಬಾರವ್ರಿಗೆ ಏನ್ ಮಾಡ್ತಾ ಇದ್ದಾರೆ? ಶುಭಾಶಯವನ್ನ ಕೊಡ್ತಾ ಇದ್ದಾರಂತೆ. ಬಾಬಾ ಹೇಳ್ತಾರೆ, ಇಲ್ಲಿವರೆಗೆ ಒಳ್ಳೆ ಸೇವೆ ಮಾಡಿದಿರಿ, ಒಳ್ಳೊಳ್ಳೆ ವಿಶೇಷತೆಗಳಿದ್ದಾವೆ, ತುಂಬಾ ಜನ ಆತ್ಮಗಳಿಗೆ ಭಗವಂತನ ಸಂದೇಶವನ್ನ ಕೊಟ್ಟಿದ್ದೀರಿ, ವೆರಿ ಗುಡ್, ವಾ ವಾ ಅಂತ ಹೇಳ್ತಿದಾರಂತೆ. ಹೇಳಿದಾಗ ಮಕ್ಕಳ ಕಣ್ಣಲ್ಲಿ ಗಂಗಾ ಜಮುನ ಬರ್ತಾ ಇದ್ದಾರೆ ಖುಷಿಯಿಂದ, ಬಾಬಾ ನನಗೆ ಹೊಗಳ್ತಾ ಇದ್ದಾರಲ್ಲ ಅಂತ.
ಹೇಳ್ತಾರೆ ಮಾಡಿದ್ದು ಸರಿ, ಹೊಗಳಿದ್ದು ಸರಿ, ಮತ್ತೆ ಇನ್ನು ಮುಂದೆ ನಿಮಗೆ ಇನ್ನೂ ದೊಡ್ಡ ಜವಾಬ್ದಾರಿ ಕೊಡ್ತಾ ಇದ್ದೇನೆ ನಿಮಗೆ. ಆ ಜವಾಬ್ದಾರಿಯನ್ನು ತಗೊಳ್ಳಿಕ್ಕೆ ಪಾಂಡವರು, ಟೀಚರ್ಸ್, ಮಾತೆಯರು ರೆಡಿ ಇದ್ದೀರಾ? ವಿಧಿ ಗೊತ್ತಿದೆಯಾ? ಆದ್ಮೇಲೆ ಎಲ್ಲರಿಗೂ ಕೂಡ ಪ್ರಮೋಷನ್ ಸಿಗೋದಿಲ್ಲ. ಕಂಪ್ಯೂಟರ್ ಗೊತ್ತಿರೋರು ತಾನೇ ಕಂಪ್ಯೂಟರ್ ಆಪರೇಟ್ ಮಾಡೋದು ಕಲ್ಸ್ಕೊಡ್ತಾರೆ. ಆಪರೇಷನ್ ಮಾಡ್ಲಿಕ್ಕೆ ಹೋಗೋರಿಗೆ ಮಾತ್ರ ತಾನೇ ಡಾಕ್ಟರ್ ಅಂತ ಹೇಳ್ತಾರೆ. ಬಟ್ಟೆ ಹೊಲಿಯೋರಿಗೆ ಮಾತ್ರ ಟೈಲರಿಂಗ್ ಪೋಸ್ಟ್ ಕೊಡ್ತಾರೆ. ಆ ಯೋಗ್ಯತೆ ಇರೋರಿಗೆ ಮಾತ್ರ ಆ ಪೋಸ್ಟಿಂಗ್ ಹೇಳುವಂಥದ್ದು ಸಿಗ್ತದೆ ಆತ್ಮೀಯರೇ. ಅದಕ್ಕಾಗಿ ಇನ್ನು ಮೇಲೆ ಜ್ಞಾನದ ಮೂಲಕ, ಉಡುಗೊರೆಯ ಮೂಲಕ ಅಲ್ಲ, ಶಕ್ತಿಯ ಮೂಲಕ ನೀವು ಸರ್ವರಿಗೂ ಕೂಡ ಪಾಲನೆಯನ್ನ ಕೊಡಬೇಕಾಗ್ತದೆ. ಯಾವ ಶಕ್ತಿ? ಬಾಬಾ ಹೇಳ್ತಾರೆ ಸರ್ವ ಶಕ್ತಿಗಳು. ಬರೀ ಶಾಂತಿ ಮಾತ್ರ ಕೊಡ್ತೇನೆ, ಬರೀ ಸುಖ ಮಾತ್ರ ಕೊಡ್ತೇನೆ, ಬರೀ ಆನಂದ ಮಾತ್ರ ಕೊಡ್ತೇನೆ ಅಂತಲ್ಲ, ಸರ್ವ ಶಕ್ತಿಗಳು ಯಾವ ಸಮಯದಲ್ಲಿ, ಯಾವ ಆತ್ಮನಿಗೆ, ಯಾವ ಸಮಸ್ಯೆಗೆ, ಯಾವ ಪರಿಸ್ಥಿತಿಗೆ, ಯಾವ ವಿಘ್ನಕ್ಕೆ, ಎಷ್ಟು ಪ್ರಮಾಣದಲ್ಲಿ, ಯಾವ ರೂಪದಲ್ಲಿ, ಹೇಗೆ ಕೊಡಬೇಕು ಹೇಳುವಂಥದ್ದು ನಿಮಗೆ ಗೊತ್ತಿರಬೇಕಾಗ್ತದೆ. ಯಾವ ಸಮಯದಲ್ಲಿ ಯಾವ ಆಹಾರ ತಿನ್ನಬೇಕು ಗೊತ್ತು, ಯಾರ ಜೊತೆ ಹೇಗೆ ಮಾತಾಡಬೇಕು ಗೊತ್ತು, ಯಾವ ಬಟ್ಟೆ ಹಾಕೊಳ್ಬೇಕು ಅಂತ ಗೊತ್ತಿದೆ ನಿಮಗೆ, ಹೌದು ತಾನೆ? ಹಾಗೆ ಆತ್ಮಿಕವಾಗೂ ಕೂಡ ಆ ಕರ್ಮ ಕರೆಕ್ಟ್ ಆಗ್ಬೇಕು ಅಂತಂದ್ರೆ ನಾವು ನಮ್ಮಲ್ಲಿ ಯಾವ ಶಕ್ತಿ ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಅದನ್ನು ನಾನು ನಿರ್ಣಯ ಮಾಡ್ತೇನೆ, ಕೇವಲ ಮನಸ್ಸನ್ನು ನೀನು ನನ್ನ ಕೈಲಿ ಕೊಡು, ಮಾಸ್ಟರ್ ಸರ್ವಶಕ್ತಿವಂತ. ಅಂದ್ರೆ ನಿಮ್ಮಿಂದ ಎಲ್ಲ ಶಕ್ತಿಗಳು ಏನಾಗಬೇಕು? ವಿಶ್ವದ ಸರ್ವರ ಸಮಸ್ಯೆನ ಪರಿಹಾರ ಮಾಡಲಿಕ್ಕೆ. ಎಲ್ಲ ಶಕ್ತಿಗಳು ಎಲ್ಲರಿಗೂ, ಸರ್ವಶಕ್ತಿ ವಿಶ್ವ ಕಲ್ಯಾಣಕ್ಕೆ लिए. ಓಕೆನಾ? ಭಗವಂತನ ಎಲ್ಲ ಶಕ್ತಿಗಳು ಹೋಗ್ಬೇಕು ನಿಮಗೆ ಹತ್ರ, ಎಲ್ಲರಿಗೂ ಹೋಗ್ಬಿಡ್ತಲ್ಬೇಕು, ವಿಷಯ ಮುಗೀತಲ್ವಾ? ಅಷ್ಟೇ ತಾನೇ ಇರುವಂಥದ್ದು. ಹೀಗೆ ಪುನಃ 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 ನಿಮ್ಮ ಮನಸ್ಸನ್ನ ರೆಡಿ ಮಾಡಬೇಕು. ಹಾಗಂತ ಇದನ್ನ ಕೇವಲ ಯೋಗದಲ್ಲಿ ಕುಂತಾಗ ಮಾತ್ರ, ಅಮೃತ ವೇಳೆಯಲ್ಲಿ ಕುಂತಾಗ ಮಾತ್ರ, ನುಮಾಶಾಮಲ್ಲಿ ಕುಂತಾಗ ಮಾತ್ರ ಅಂತಲ್ಲ, ಕರ್ಮ ಮಾಡುವಂತ ಸಮಯದಲ್ಲೂ ಮಧ್ಯ 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 ಈ ಸ್ಮೃತಿಯನ್ನು ನೀವು ತಂದ್ಕೊಳ್ಬೇಕಾಗ್ತದೆ. ಆದ್ಮೇಲೆ ಯೋಚನೆ ಮಾಡಿ, ಆರಂಭದಲ್ಲಿ ನೀವು ಬಾಬನ ಮಗು ಆದಾಗ, ಬಾಬನ ಮನೆಗೆ ಹೋದಾಗ ಮಾತ್ರ ಸ್ವಲ್ಪ ಹೊತ್ತು ನಾನು ಬೀಕೆ ಅಂತ ಅನಿಸ್ತಾ ಇತ್ತು ನಿಮಗೆ ಅಲ್ವಾ? ಜ್ಞಾನ ಕೇಳಬೇಕಾದ್ರೆ ಸೆಂಟರ್ ಒಳಗಡೆ ಹೋದಾಗ ಮಾತ್ರ. ಈಗ ನೀವು ಈಶ್ವರಿ ಸೇವೆಯನ್ನು ಮಾಡ್ತಾ 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 ನಿಮ್ಮನ್ನು ಅದ್ರಲ್ಲಿ ತೊಡಗಿಸ್ಕೊಂಡಾಗ ಏನಾಗ್ತದೆ? ನಿರಂತರವಾಗಿ ನಿನ್ನ ಬೀಕೆ ಹೇಳುವಂತ ಸ್ಮೃತಿ ಇರ್ತದೆ. ಇವಾಗ ನನ್ನ ವೈಯಕ್ತಿಕ ಅನುಭವನೇ ತೆಗೆದುಕೊಂಡ್ರೆ, ಬೆಳಗಿಂದ ಸಾಯಂಕಾಲದವರೆಗೂ ಈಶ್ವರಿ ಸೇವೆಯನ್ನ ಮಾಡ್ಲಿಕ್ಕೆ ನಿಮಿತ್ತ ಬಾಬಾ ಮಾಡಿರೋದಕ್ಕೆ ಯಾವಾಗಲೂ ಕೂಡ ಅದೇ ಸ್ಮೃತಿ ಇರ್ತದೆ. ಯಾವ ಸ್ಮೃತಿ ಇರ್ತದೆ? ಇವತ್ತು ಯಾವ ಕ್ಲಾಸ್ ಮಾಡಬೇಕು, ಇವತ್ತು ಯಾವ ವಿಷಯ ಹೇಳಬೇಕು, ಇವತ್ತು ಯಾರಿಗೆ ಫೋನ್ ಮಾಡಬೇಕು, ನೆಕ್ಸ್ಟ್ ಪ್ರೋಗ್ರಾಮಿಗೆ ಏನೇನು ಮಾಡಬೇಕು, ಏನೇನು ಪ್ಲಾನಿಂಗ್ ಮಾಡಬೇಕು, ಸದಾಕಾಲ ಅದ್ರ ಜೊತೆಗೇ ಏನಾಗ್ತಾ ಇರ್ತದೆ? ಯೋಚನೆಗಳು, ಚಿಂತನೆಗಳು ಅದೇ ನಡೀತಾ ಇರ್ತವೆ. ಯಾರ್ಯಾರಿಗೆ ಏನೇನು ಹೇಳಿದ್ದಿದೆ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ದಿದೆ, ಮುಂದೆ ಏನೇನು ಮಾಡಬೇಕು, ಅದಕ್ಕೆ ನಾನೇನು ಸಾಧನೆ ಮಾಡಬೇಕು, ನಾಳೆ ಏನೇನು ಪ್ರೋಗ್ರಾಮ್ಗಳಿದ್ದಾವೆ, ಸದಾಕಾಲ ಈಶ್ವರಿ ಸೇವೆ ಬಗ್ಗೆನೇ ಚಿಂತನೆ ನಡೀತಾ ಇರ್ತದೆ ಹೊರತು ಬೇರೆ ಲೌಕಿಕದ ಕಡೆಗೆ ನಮ್ಮ ಮನಸ್ಸು ಹೋಗೋದಿಲ್ಲ. ಅವಾಗ ಹೆಚ್ಚಿನ ಸಮಯ ನಾವೇನಾಗಿರ್ತೇವೆ? ಅದೇ ಸ್ಥಿತಿಯಲ್ಲಿ ಇರ್ತೀವಿ. ಈಗ ಯೋಗನೇ ಮಾಡಬೇಕು ಅಂತಂದಾಗ ಸದಾಕಾಲ ಯೋಗದ ಜೊತೆನೇ ಇರ್ತದೆ. ಅದಕ್ಕೆ ಇಲ್ಲಿವರೆಗೆ ನಾವೇನು ಯೋಚನೆ ಮಾಡ್ತಿದ್ವಿ? ಓಕೆ, ರಕ್ಷಾಬಂಧನ ಬಂತು, ಯಾರಿಗೆ ರಾಖಿ ಕಟ್ಟಬೇಕು, ಯಾರಿಗೆ ಟೋಲಿ ಕೊಟ್ಬೇಕು, ಯಾರಿಗೆ ವರದಾನ ಕೊಡಬೇಕು, ಈಗ ಯಾವ್ದು ಬರಬೇಕು ಅಂತ ಹೇಳ್ತಾರೆ ಬಾಬಾ? ತಪಸ್ಸಾಗಬೇಕು, ಮೂಲ ಶಕ್ತಿಗಳು ಹೋಗ್ಬೇಕು ಎಲ್ಲರಿಗೂ. ಈ ರೀತಿ ಬಾಬಾ ನಮ್ಮನ್ನ ಏನ್ ಮಾಡಿದ್ರು? ಸೇವೆಗೆ, ವಿಶೇಷವಾಗಿ ಸಾಕಾರ ರೂಪದಲ್ಲಿ ಸೇವೆಯನ್ನ ಮಾಡಲಿಕ್ಕೆ ನಮ್ಮನ್ನ ನಿಮಿತ್ತ ಮಾಡಿದ್ದಾರೆ. ನಾವು ಸಾಧನ ಅಷ್ಟೇ, ಮಾಡುವಂಥವನು ಪರಮಾತ್ಮ. ಅದಕ್ಕಾಗಿ ಪೂರ್ತಿ ವಿಶ್ವಕ್ಕೆ ಈಗ ಪರಮಾತ್ಮನ ಮೂಲ ಸ್ವರೂಪದ ಶಕ್ತಿಯ ಮೂಲಕ ಪಾಲನೆ ಮಾಡಬೇಕು. ಬಾಬಾ ಹೇಳ್ತಾರೆ ಬೇದಾಗ್, ಒಂದು ಸ್ವಲ್ಪನೂ ಕೂಡ ಒಂದು ಬಿಳಿ, ಒಂದು ಕಪ್ಪು, ಒಂದು ಚುಕ್ಕೆನೂ ಇಲ್ಲದೆ ಇರುವಂತ ಶುದ್ಧವಾದಂತ ವಜ್ರವಾಗಬೇಕು ನೀವು. ನೋಡಿ, ವಜ್ರದಲ್ಲಿ ಪ್ರಕಾಶದ ಕಿರಣಗಳು, ಅದು ಸೂರ್ಯಂದೇ ಇರಲಿ ಅಥವಾ ಲೈಟ್ ಇಂದೇ ಇರಲಿ, ಅದು ಅದರ ಮೇಲೆ ರಿಫ್ಲೆಕ್ಟ್ ಆದಾಗ ಅದು ಕಲರ್ 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 ಆಗ್ಬಿಟ್ಟು ಹೊರಗಡೆ ಬರ್ತದೆ. ಬೇರೆ ಯಾವುದೇ ಇರಲಿ, ಬಂಗಾರ ಬೆಳ್ಳಿಯಲ್ಲಿ ಅದು ಕಲರ್ ಕಲರ್ ಆಗಿಬಿಟ್ಟು ಏನಾಗೋದಿಲ್ಲ? ಟ್ರಾನ್ಸ್ಫರ್ ಆಗೋದಿಲ್ಲ. ಅದಕ್ಕಾಗಿ ನೀನು ಶುದ್ಧ ವಜ್ರ ಆಗ್ಬೇಕು. ನಾನು ಲಕ್ಷ್ಮಿ ಆಗ್ತೇನೆ, ನಾರಾಯಣ ಆಗ್ತೇನೆ, ಸತ್ತಿಗೆ ಹೋಗ್ತೇನೆ, ಏನೂ ಡಿಮಾಂಡ್ ಇಲ್ಲ. ಶುದ್ಧ ಆತ್ಮ ಅಷ್ಟೇ, ಸಪರೇಟ್ ಶಕ್ತಿ. ಆ ಸಂಸ್ಕಾರದ ಜೊತೆನೂ ಕೂಡ ನೀನು ಜೋಡಣೆ ಆಗುವಂಗಿಲ್ಲ. ಈ ರೀತಿ ನೀವು ಈ ಒಂದು ದಿವಸವನ್ನ ಸ್ಮೃತಿ ಸ್ವರೂಪ್ ಸಮರ್ಥ ಸ್ವರೂಪ್. ಸ್ಮೃತಿ ಇದೆ, ಅನುಭವ ಇದೆ,
ಆದ್ರೆ ಪ್ರತಿಯೊಂದು ಕಾರ್ಯವನ್ನ ಮಾಡಬೇಕಾದ್ರೆ ಆ ಸಮರ್ಥತೆ ಇರೋದಿಲ್ಲ. ಯಾವ ಸಮರ್ಥತೆ? ಸದಾ ಭಗವಂತನ ಮುಖ್ಯವಾದಂತ ಸಪ್ತ ಗುಣಗಳು ಅನುಭವ ಆಗುವಂತ ಸ್ಮೃತಿ ನಮ್ಮಲ್ಲಿ ಇರೋದು. ಬಾಬಾ ಹೇಳ್ತಾನೆ, ಯಾವಾಗ ಬಾಬಾ ಅಂತ ಒಪ್ಕೊಂಡ್ರು, ಬಾಬಾ ನಿಮ್ಮವ್ರಾಗ್ಬಿಟ್ರು, ಬಾಬಾ ನಿಮಗೆ ಚಾವಿಯನ್ನ ಕೊಟ್ಬಿಟ್ಟಿದ್ದಾರೆ. ಚಾವಿ ಕೊಟ್ಟಿರೋದು ಯಾಕೆ? ನೀವು ತಿನ್ಲಿಕ್ಕಲ್ಲ, ಬೇರೆಯವ್ರಿಗೆ ಕೊಡ್ಲಿಕ್ಕೆ. ಹಾಗೆ ನೀವು ಎಷ್ಟು ಕೊಡ್ತಾ ಇದ್ದೀರಿ ಮಕ್ಕಳೇ? ಸರ್ವಶಕ್ತಿಗಳನ್ನು ಸದಾಕಾಲ ಕೊಡ್ತಾ ಇದ್ದೀರಾ? ಕೊಡ್ಲಿಕ್ಕೆ ನಿಮಿತ್ತ ಆಗ್ತಾ ಇದ್ದೀರಾ? ಈಗ ಪ್ರಶ್ನೆ. ಬಾಬಾ, ನಾವು ಸರ್ವಶಕ್ತಿ ಕೊಡ್ತಿದ್ದೀವಲ್ಲ ಅಂತ ಹೆಂಗ್ ಗೊತ್ತಾಗ್ತದೆ? ಬಾಬಾ ಸುಂದರವಾದ ಮಾತನ್ನು ಹೇಳ್ತಾನೆ. ಮಕ್ಕಳೇ, ಬಿಸಿ ಬಿಸಿಯಾಗಿರುವಂತಹ ಬಿಸಿಬೇಳೆ ಬಾತ್ ಬೇರೆಯವ್ರಿಗೆ ಬಡಿಸ್ಬೇಕಾದ್ರೆ ನಿಮ್ಗೆ ಸಿಹಿ ಅನುಭವ ಆಗತ್ತಾ, ತಂಪಿನ ಅನುಭವ ಆಗ್ತದೆ? ಬಿಸಿ ಬಿಸಿ ಇರಬೇಕು, ಬಿಸಿ ಬಾಳೆ ಬಾತ್ ಇರ್ಬೇಕು. ಏನ್ ಅನುಭವ ಆಗ್ತದೆ? ಬೇರೆಯವ್ರಿಗೆ ಬಡಿಸ್ತಾ ಇದ್ದೀರಿ, ನೀವು ತಿಂತಾ ಇಲ್ಲ. ಬಕೆಟ್ ಅಲ್ಲಿ ಇದೆ, ರೆಡಿ ಮಾಡಿ ಕೊಟ್ಟಿದ್ದಾರೆ, ಬಡಿಸ್ತಾ ಇದ್ದೀರಿ. ಏನ್ ಅನುಭವ ಆಗ್ತದೆ? ಒಂದು ಬಿಸಿ ಅನುಭವ, ಎರಡನೇದಲ್ಲಿರುವಂತ ತರಕಾರಿ ಅನುಭವ, ಮೂರನೇದ ಮಸಾಲೆಯ ಅನುಭವ. ಅದು ತಾನೇ ಆಗ್ತದೆ. ಹಾಗೆ ನಿಮ್ಮ ಮನಸ್ಸಿನ ಮೂಲಕ, ಶರೀರದ ಮೂಲಕ ಸರ್ವಶಕ್ತಿಗಳು ಹೋಗ್ತಾ ಇದ್ದಾವೆ ಅಂತಂದ್ರೆ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಹಗುರತೆ, ಆಶೀರ್ವಾದ ಇದು ನಿಮ್ಗೆ ಅನುಭವ ಆಗ್ತಾ ಇರಬೇಕಾಗ್ತದೆ. ಇದು ಆಗ್ತಾ ಇದ್ದಿದ್ರೆ ನಿರಂತರವಾಗಿ ಆ ಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇದೆ. ನೆಗಡಿ ಆಗಿದ್ದು ಹೆಂಗ್ ಗೊತ್ತಾಗ್ತದೆ? ಅಕ್ಷಿ ಅಕ್ಷಿ ಮಾಡ್ತಾ ಇರ್ತೀರ ತಾನೆ, ಕಣ್ಣಲ್ಲಿ ಮೂಗಲ್ಲಿ ನೀರು ಬರ್ತಾ ಇರ್ತದೆ ತಾನೆ. ಜ್ವರ ಬಂದಿದ್ದು ಹೆಂಗ್ ಗೊತ್ತಾಗ್ತದೆ? ಮೈಯಲ್ಲೆಲ್ಲ ಚಳಿ ಆಗೋದು, ಬಿಸಿ ಆಗೋದು ಗೊತ್ತಾಗತ್ತೆ ತಾನೆ. ಖಾರ ಆಗಿದ್ದು ಹೆಂಗ್ ಗೊತ್ತಾಗುತ್ತದೆ? ನಾಲ್ಗೆ, ಕಣ್ಣು, ಮೂಗು, ಕಿವಿ, ಬಾಯಿ, ಗಲ್ಲ ಎಲ್ಲ ಕೆಂಪು ಆಗತ್ತೆ ತಾನೆ. ಹಾಗೇನೆ ಸರ್ವಶಕ್ತಿಗಳು ನಿಮ್ಮ ಮೂಲಕ ನಿರಂತರವಾಗಿ ಪ್ರವಾಹ ಆದಾಗ, ಯಾವ ಶಕ್ತಿಗಳು ಆತ್ಮದ ಮೂಲಕ, ಕರ್ಮೇಂದ್ರಿಯಗಳ ಮೂಲಕ ಪ್ರವಾಹ ಆಗ್ತಾ ಇದೆಯೋ ಆ ಶಕ್ತಿಯಲ್ಲಿರುವಂತ ಗುಣಗಳ ಅನುಭವ ನಿಮ್ಗೆ ಆಗ್ತಾ ಇರಬೇಕಾಗ್ತದೆ. ಅದಾಗ್ತಾ ಇದ್ದರೆ ಮಾತ್ರ ನಿಮ್ಮಲ್ಲಿ ಶಕ್ತಿಗಳು ಪ್ರವಾಹ ಆಗ್ತಾ ಇದ್ದಾವೆ ಅಂತ ಲೆಕ್ಕ. ಓಕೆ, ಭಾರತ ಚಾವಿ ಕೊಟ್ಟಿದ್ದೇನೆ, ಚಾವಿ ಇಟ್ಕೊಂಡು ಸುಮ್ಮನೆ ಕುಂತಿದ್ದೀರೋ ಅಥವಾ ಚಾವಿ ಓಪನ್ ಮಾಡಿಬಿಟ್ಟು ಅಲ್ಲಿರುವಂತ ಆಸ್ತಿಯನ್ನು ಬೇರೆಯವರಿಗೆಲ್ಲ ಕೊಡ್ತಾ ಇದ್ದೀರೋ ಅಂತ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಹಾಗಿದ್ರೆ ನೀವೆಲ್ಲ ಮಾಸ್ಟರ್ ಸರ್ವಶಕ್ತಿವಂತನೋ ಸರ್ವಶಕ್ತಿವಂತನೋ ಅಂತ ಕೇಳ್ತಾರೆ ಬಾಬು. ಅಂದ್ರೆ ಆ ಸರ್ವಶಕ್ತಿವಂತನಲ್ಲಿ ಕೆಲವೊಂದು ಶಕ್ತಿಗಳು ಮಾತ್ರ ಹೋಗ್ತಾ ಇದೆ. ಅವಾಗ ಮತ್ತೆ ಮಕ್ಕಳ ಪ್ರಶ್ನೆ, ಸರ್ವಶಕ್ತಿವಂತನೋ ಮಾಸ್ಟರ್ ಸರ್ವಶಕ್ತಿವಂತನೋ ಅಂತ ಹೆಂಗ್ ಗೊತ್ತಾಗ್ತದೆ? ಸಿಂಪಲ್. ಬೆಳಗಿಂದ ಸಾಯಂಕಾಲದವರೆಗೂ ಎಲ್ಲಾ ಕರ್ಮದಲ್ಲಿ ವಿಧಿವತ್ತಾಗಿ ಬಾಬಾರವರನ್ನ, ಜ್ಞಾನವನ್ನ, ಶಕ್ತಿಗಳನ್ನ ಯಥಾರ್ಥವಾಗಿ ಉಪಯೋಗ ಮಾಡಿದ್ದೆ ಆದರೆ ಪ್ರತಿಯೊಂದು ಕರ್ಮದಲ್ಲಿ ನಿಮಗೆ ಸಫಲತೆ ಹೇಳೋದು ಕಟ್ಟಿಟ್ಟ ಬುತ್ತಿ. ಅಣ್ಣವ್ರೆ, ಸೆಂಟರ್ನಲ್ಲಿ ಚೆನ್ನಾಗಿರ್ತಾನೆ, ಮನೆಗೆ ಬಂದ ತಕ್ಷಣದಲ್ಲಿ ಟೆನ್ಷನ್, ಜಗಳ ಶುರು ಆಗ್ತದೆ. ಅದೇನರ್ಥ? ಮನೆಯಲ್ಲಿ ಈಶ್ವರನ ಹೇಗೆ ಉಪಯೋಗ ಮಾಡಬೇಕು ಅಂತ ಗೊತ್ತಿಲ್ಲ. ಬಾಬಾ ಸೆಂಟರ್ನಲ್ಲಿ ಚೆನ್ನಾಗಿರ್ತೇನೆ, ಈ ಅಕ್ಕೋರು ಬಂದ ತಕ್ಷಣದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಅದೇನರ್ಥ? ಆ ಆತ್ಮನ ಜೊತೆಗೆ ನಾನು ಹೇಗೆ ವ್ಯವಹಾರ ಮಾಡಬೇಕು ಅಂತ ನನಗಿನ್ನೂ ಗೊತ್ತಾಗ್ಲಿಲ್ಲ ಅಲ್ವಾ? ನಿಮ್ಮತ್ತು ಎಲ್ಲಾ ವೆರೈಟಿ ಬಟ್ಟೆ ಇದ್ದಾಗ, ಚಳಿ ಬಂದಾಗ ಏನ್ ಮಾಡ್ಬೇಕು, ಬಿಸಿ ಬಂದಾಗ ಏನ್ ಮಾಡ್ಬೇಕು, ಮಳೆ ಬಂದಾಗ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಬೇಕು ತಾನೇ ನಿಮ್ಗೆ. ಸೊಳ್ಳೆ ಬಂದಾಗ ಹೇಗೆ ಎದ್ದು ಬಿಟ್ಟು ಫ್ಯಾನ್ ಆನ್ ಮಾಡ್ಬಿಟ್ಟು ಗುಡ್ ನೈಟ್ ಆನ್ ಮಾಡ್ತೀರಿ? ಸೆಕೆ ಆದಾಗ ಫ್ಯಾನ್ ಎ ಸಿ ಹೆಂಗ್ ಆನ್ ಮಾಡ್ಕೊಳ್ತೀರಾ? ಬಿಸಿ ಯಾವ್ದಾರ ವಸ್ತು ಇದೆ ತಣ್ಣಗೆ ಮಾಡ್ಲಿಕ್ಕೆ ಹೆಂಗ್ ಮಾಡ್ತೀರಿ? ಹಾಗೇನೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಆತ್ಮಿಕವಾಗಿ, ಮಾನಸಿಕವಾಗಿ ಅದಕ್ಕೆ ಸಂಬಂಧಪಟ್ಟಂತ ಜ್ಞಾನ ಮತ್ತು ವಿಧಿವಿಧಾನವನ್ನ ಬಾಬಾ ಹೇಳಿಕೊಟ್ಟಿರುವಂತ ರೀತಿಯಲ್ಲಿ ನೀವು ಧಾರಣೆ ಮಾಡಿದಾಗ ಎಂದೂ ಕೂಡ ಮಾನಸಿಕ ಮತ್ತು ಶಾರೀರಿಕವಾಗಿ ಎಂದೂ ನೀವು ಡಿಸ್ಟರ್ಬ್ ಆಗೋದಿಲ್ಲ. ಗ್ಯಾರಂಟಿ. ಯಾಕೆ ನೀವು ಕರೆಕ್ಟಾಗಿ ಅಪ್ಲೈ ಮಾಡ್ತಿದ್ದೀರಿ. ಮನಸ್ಸು ಬೇಜಾರಾಗ್ತಾ ಇದೆ, ಡಿಸ್ಟರ್ಬ್ ಆಗ್ತಾ ಇದೆ ಅಂದ್ರೆ ಮನಸ್ಸಿಗೆ ನಾವೇನ್ ಮಾಡಿಲ್ಲ, ಪ್ರೊಟೆಕ್ಷನ್ ಕೊಟ್ಟಿಲ್ಲ. ಸರಿ, ಮಳೆ ಬರ್ತಾ ಇದೆ, ಛತ್ರಿ ತಗೊಂಡು ಹೋಗಿಲ್ಲ, ಮಳೆಯಲ್ಲಿ ನೆನ್ಕೊಂಡು ಬಂದ್ವಿ, ಜ್ವರ ಬಂತು. ಅವಾಗ ತಾನೇ ಮಾತೆ ತಗೊಳ್ಬೇಕಾಗ್ತದೆ. ಗ್ಯಾಸ್ಟ್ರಿಕ್ ಇದೆ ಗೊತ್ತು, ಚೆನ್ನಾಗಿ ಆಲೂಗಡ್ಡೆ ಬೋಂಡ ತಿಂದ್ವಿ, ಅವಾಗ ಏನಾಗ್ತದೆ, ಅದು ಕೆಲಸ ಮಾಡುತ್ತಲ್ವಾ? ಅದಕ್ಕಾಗಿ ನಾನು ನಿಮಗೆ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ ಏನು ಧಾರಣೆ ಮಾಡಬೇಕು ಅಂತ ಸಮಯದ ಅನುಸಾರ ಹೇಳ್ತಾ ಇದ್ದೇನೋ ಅದನ್ನು ಧರಿಸಿಕೊಂಡು ನೀವು ಕರ್ಮಕ್ಷೇತ್ರಕ್ಕೆ ಹೋಗ್ತಾ ಇದ್ದೀರಾ. ಆತ್ಮೀಯರೇ, ನಿಮ್ಮ ಎದುರುಗಡೆಗೆ ಯಾರ್ಯಾರು ಬರ್ತಾರೋ ಅವರಿಗೆ ನಿರಂತರವಾಗಿ ಬಾಬಾ ಜೊತೆಗೆ ಸಪ್ತ ಶಕ್ತಿಯನ್ನು ನೀವು ಕೊಡ್ತಾ 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 ಹೋದಾಗ ಅವ್ರು ಎದುರುಗಡೆಗೆ ಬಂದಿದ್ದಾರೆ ಅಂತಂದ್ರೆ ಅವ್ರು ಸಾಲಗಾರ ಬಂದಿದ್ದಾರೆ ಅಂತ ಲೆಕ್ಕ.
ನೀವು ಪೇಮೆಂಟ್ ಮಾಡಿದಾಗ ಅವ್ರು ಯಾಕ್ರಿ ನಿಮ್ ಜೊತೆ ಜಗಳ ಮಾಡ್ತಾರೆ? ನೀವು ಪೇಮೆಂಟ್ ಕೊಡ್ತಾ ಇದ್ದೀರಲ್ವಾ? ಕೇವಲ ಸ್ಥೂಲವಾಗಿ ಆ ಆತ್ಮಗಳನ್ನು ಮಾತ್ರ ಇಟ್ಕೊಳ್ಬೇಡಿ. ಸದಾ ನಿಮ್ಮ ಮನಸ್ಸು ಪರಮಧಾಮದಲ್ಲಿ ವಿಶ್ವ ಕಲ್ಯಾಣಕ್ಕೋಸ್ಕರ ಇಡ್ಲಿ. ಯಾವಾಗ ಹೋದಾಗ್ಲೆಲ್ಲ, ಈಗ ನಿಮ್ಮ ಮನೇಲಿ ಹೋದಾಗ್ಲೆಲ್ಲ ಚೆನ್ನಾಗಿ ಊಟ, ತಿಂಡಿ, ಕಾಫಿ ಎಲ್ಲ ಕೊಡ್ತೀರಾ ಅಂತಂದ್ರೆ ಪದೇ ಪದೇ ಜನ ಬರ್ತಾರೋ ಬರಲ್ವೋ? ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ಬಾಬನ ವಿಷಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಯಾರೋ ನಮ್ಮ ಮನೆಗೆ ಬಂದ ತಕ್ಷಣದಲ್ಲಿ ಅವರಿಗೆ ಫೋಟೋ ಕೊಡೋದೇನು, ಗಂಟೆಗಟ್ಟಲೆ ಜ್ಞಾನ ಹೇಳೋದೇನು, ಎಲ್ಲ ಮಾಡಿದಾಗ ಅವ್ರಿಗೆ ಏನಾಗುತ್ತೆ ಅಂದ್ರೆ ತಲೆನೋವು ಬಂದ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಇವ್ರ ಮನೆಗೆ ಹೋಗೋದೇ ಬೇಡ ಅಂತ ಹೇಳ್ತಾರೆ. ಯಾಕೆ ಹೇಳಿ? ಇವ್ರ ಮನೆಗೆ ಹೋದ ತಕ್ಷಣ ಇವ್ರು ತಲೆ ತಿಂತಾರಪ್ಪ, ಆತ್ಮ ಅಂತ ಪರಮಾತ್ಮ ಅಂತ. ಅದೇ ನೀವು ಈ ಶಕ್ತಿಯನ್ನು ಕೊಟ್ಟು ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಬೇಕಾಗಿರ್ತದೆ. ಅವರಿಗೆ ಅನುಭವ ಆಗ್ತದೆ. ಇವ್ರ ಹತ್ರ ಹೋದಾಗ ಎಷ್ಟು ಖುಷಿ ಆಗತ್ತಪ್ಪ, ಇವ್ರ ಹತ್ರ ಮಾತಾಡಿದ್ರೆ ತುಂಬಾ ಇಷ್ಟವಾಗತ್ತಪ್ಪ. ಈ ರೀತಿ ಸೇವೆಯ ವಿಧಾನವನ್ನು ನೀವು ಪರಿವರ್ತನೆ ಮಾಡಿದಾಗ ಆತ್ಮೀಯರೇ, ಸದಾ ಕಾಲ ನೀವು ಸಫಲತಾ ಮೂರ್ತಿಗಳಾಗಿರ್ತೀರಿ, ವಿಜಯಶಾಲಿಗಳಾಗಿರ್ತೀರಾ. ಈಶ್ವರಿಯ ಜೀವನ ನಿಮಗೆ ಅಷ್ಟು ಸುಖವನ್ನ ಕೊಡ್ತಾ ಇರ್ತದೆ, ಆನಂದವನ್ನ ಕೊಡ್ತಾ ಇರ್ತದೆ. ಆದ್ರೆ ನೀವು ಏನು ಧರಿಸಿದ್ದೀರಾ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ, ಸೀಕ್ರೆಟ್ ಆಗಿರ್ತದೆ. ಯಾವ್ದಾದ್ರು ಒಂದು ದಿವಸ ಹೊಸ ಚಪ್ಪಲಿ ಹಾಕೊಂಡೋದ್ರೆ, ಹೊಸ ಬಟ್ಟೆ ಹಾಕೊಂಡೋದ್ರೆ ಹೆಂಗ ಸ್ಮೃತಿ ಇರ್ತದೆ ಅಲ್ವಾ? ಒಂದ್ ದಿವಸ ರಾಖಿ ಕಟ್ಕೊಂಡು ಹೋದ್ರೆ, ಹೊಸ ನೆಕ್ಲೆಸ್ ಹಾಕೊಂಡೋದ್ರೆ, ಅಣ್ಣರೇ ಚೆನ್ನಾಗಿದ್ಯಾ ಬಟ್ಟೆ ಚಪ್ಪಲಿ ಅಂತ ತೋರಿಸ್ತಿರ್ತಾನೆ. ಹಾಗೆ ಸದಾ ಕಾಲ ಆ ಬಾಬನ ಜೊತೆಗೆ ಸಮರ್ಥ ಸ್ವರೂಪ. ಆವಾಗ ನೋಡಿ ಎಷ್ಟು ಮಸ್ತಾಗಿ ಖುಷಿಯಾಗಿ ಸಂತೋಷವಾಗಿರ್ತೀರಿ. ಅದಕ್ಕಾಗಿ ಆತ್ಮಿಕ ಸ್ವರೂಪದಲ್ಲೇನೆ ಆ ರೀತಿ ನೀವು ಇರಬೇಕಾಗ್ತದೆ. ಆ ರೀತಿ ಸದಾ ಯಾವುದೇ ಕರ್ಮ ಮಾಡ್ತಾ ಇದ್ರು ಕೂಡ ಮನಸ್ಸಿನ ಸ್ಮೃತಿ ಸದಾ ಕಾಲ ಬಾಬನ ಜೊತೆಗೆ ಇರಲೇಬೇಕು. ಬಾಬಾ ಕೊಡ್ತಾ ಇರುವಂತದ್ದು ಆಗ್ಬೇಕು. ಇಲ್ಲಿ ಮಕ್ಕಳೇ, ಸರ್ವಶಕ್ತಿಗಳು ನಿಮ್ಮಲ್ಲಿ ಹೇಗಿದ್ದಾವೆ ಚೆಕ್ ಮಾಡೋದು ಹೇಗೆ ಅಂತಂದ್ರೆ, 5 ವಿಕಾರಗಳಿದಾವಲ್ಲ. ಇವತ್ತು ಪ್ರಕೃತಿ, ಪ್ರತಿ ಸೆಕೆಂಡ್ ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪ್ರಕೃತಿಗೆ, ಪಂಚತತ್ವಗಳಿಗೆ, ಮುಖ್ಯವಾಗಿ ನಿಮ್ಮ ಶರೀರಕ್ಕೆ, ಅದನ್ನು ಕೂಡ ಪ್ರಕೃತಿ ತಾನೆ, ಅಲ್ಲಿ ಫ್ಲೋ ಆಗ್ತಾ ಇರಬೇಕು. ನಮ್ಗೆ ಗೊತ್ತಿದೆಯಲ್ವಾ? ನಿಮ್ ಮೈ ಕೈಲಿ ನೋವಿದೆ, ಒಪ್ಕೊಳ್ಳೋಣ. ಪೇನ್ ಕಿಲ್ಲರ್ ತಗೊಂಡಿದ್ದೀರಿ, ಸರಿ. ಪೇನ್ ಕಿಲ್ಲರ್ ಯಾವಾಗ ಒಳಗಡೆ ಹೋಗ್ಬಿಟ್ಟು ಇಂಜೆಕ್ಷನ್ ಮಾತ್ರ ಕೆಲಸ ಮಾಡ್ತಾ ಇದೆಯೋ, ಕೆಲಸ ಅಂತಂದ್ರೆ ಏನು? ಅದು ತನ್ನ ಶಕ್ತಿಯನ್ನು ಶರೀರ ಕೊಡ್ತಾ ಇದೆ. ಆವಾಗ ನೋವು ತಲೆಯಲ್ಲಾದ್ರೂ ಇಲ್ಲಿ, ಕೈಯಲ್ಲಾದ್ರೂ ಇಲ್ಲಿ, ಮಂಡಿಯಲ್ಲಾದ್ರೂ ಇಲ್ಲಿ, ಬೆನ್ನೋವಲ್ಲ ಇಲ್ಲಿ, ಎಲ್ಲೂ ಕೂಡ ನೋವು ಕಾಣುತ್ತೋ ಕಾಣಿಸಲ್ವೋ? ಕಾಣುವುದಿಲ್ಲ. ಯಾಕೆ? ಅದು ಮಾತ್ರ ಕೆಲಸ ಮಾಡ್ತಿದೆಯಲ್ಲ. ಹಾಗೆ ಇಲ್ಲೂ ಕೂಡ ಪರಮಾತ್ಮನ ಶಕ್ತಿ ಸದಾ ಕಾಲ ಎಲ್ಲ ಕಡೆಗೂ ತಲುಪ್ತಾ ಇದ್ದಾಗ ಪ್ರಕೃತಿಯಿಂದ ನಿಮ್ಗೆ ಯಾವುದೇ ರೀತಿ ಅಪೋಸಿಷನ್ ಬರೋದಿಲ್ಲ. ಹಾಗಿದ್ರೆ ಬಾಬಾ ಪ್ರಕೃತಿಗೆ ನಿರಂತರವಾಗಿ ಕೊಡ್ತಾ ಇದ್ರೆ ನಮ್ಗೆ ಕಾಯಿಲೆನೇ ಬರೋದಿಲ್ವಾ? ನೆಗಡಿ ಬರೋದೇ ಇಲ್ವಾ? ಡೆಂಗ್ಯೂ ಬರೋದೇ ಇಲ್ವಾ? ಬರುತ್ತೆ, ಬರಬಹುದು. ಆದರೆ ತಕ್ಷಣದಲ್ಲಿ ಅದಕ್ಕೆ ತಕ್ಕ ಹಾಗೆ ನಿಮಗೆ ಪರಿಹಾರನೂ ಕೂಡ ಸಿಗ್ತಾ ಇರ್ತದೆ. ಹಂಗಂದ್ರೆ ಹಂಗಂದ್ರೆ ದಾರಿಲಿ ಟೂ ವೀಲರ್ ಹೋಗ್ತಾ ಇದ್ದೀರಿ ಮಗು, ಮಳೆ ಬಂತು ಅಂದಾಗ ಏನಾಗ್ತದೆ? ಪಕ್ಕದಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ರೈನ್ ಕೋಟ್ ಹಾಕೊಳ್ತೀವಿ ತಾನೆ? ಯಾವಾಗ ಹಾಕೊಳ್ತೀವಿ ರೈನ್ ಕೋಟ್ ಅನ್ನ? ಯಾವಾಗ ಹಾಕೊಳ್ತೀವಿ? ರೈನ್ ಕೋಟ್ ತಗೊಂಡೋದ್ರೆ ತಾನೇ ಹಾಕೊಂಡು ಹೋಗ್ತೀವಿ. ದಾರಿಲಿ ಹೋಗ್ತಾ ಇರ್ತೀವಿ, ಕಾನೂನು ಇರ್ತದೆ ಹೆಲ್ಮೆಟ್ ಹಾಕೊಳ್ಬೇಕು ಅಂತ, ಸರಿನಾ? ಹೆಲ್ಮೆಟ್ ಹಾಕೊಂಡಿರೋದಿಲ್ಲ, ಎದುರುಗಡೆ ಪೊಲೀಸ್ ನಿಂತಿರೋದು ಗೊತ್ತಾಗ್ಬಿಡ್ತದೆ. ಅವಾಗ ಏನ್ ಮಾಡ್ತೀವಿ? ಗಾಡಿ ನಿಲ್ಲಿಸ್ಬಿಟ್ಟು ಹೆಲ್ಮೆಟ್ ಹಾಕೊಳ್ತೀವಿ ತಾನೇ? ಹಾಗೆ ನಿಮ್ಮ ಹತ್ರ ಆ ಪರಿಹಾರ ಇದ್ದಾಗ ಆ ಶಕ್ತಿಯನ್ನ ನೀವೇನ್ ಮಾಡ್ಬೋದು? ಧಾರಣೆ ಮಾಡ್ಕೊಳ್ಬಹುದು. ಹಾಗೆ ಪ್ರತಿದಿನ ನಿಮಗೆ, ನೀವು ಯಾರ ಜೊತೆಗೆ ಸಾಲ ಮಾಡಿದಿರೋ ಅವರೆಲ್ಲ ನಿಮ್ಮ ಎದುರುಗಡೆ ನಿಮ್ಗೆ ಟೆಸ್ಟ್ ಮಾಡಿ ಬರ್ತಾ ಇರ್ತಾರೆ. ಸಾಲ ಕೊಡಿ 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 ಅಂತ ಬರ್ತಾ ಇರ್ತಾರೆ. ಯಾರು? ಮೊದಲನೇದಾಗಿ ಪ್ರಕೃತಿ. 5,000 ವರ್ಷ ತಗೊಂಡಿದ್ದೀರಲ್ವಾ? 2,500 ವರ್ಷ ಪ್ರಕೃತಿಯನ್ನ ಹಾಳು ಮಾಡಿದಿರಲ್ವಾ? ಮಾಡಿದಿರೋ ಮಾಡಿಲ್ವೋ? ಕ್ಲೀನ್ ಮಾಡೋದು ಯಾರು? ಬಟ್ಟೆ ಹಾಕೊಂಡಿರೋದು ನೀವು, ಗಲೀಜ್ ಮಾಡ್ಕೊಂಡಿರೋದು ನೀವು. ಬಟ್ಟೆ ಯಾರು ವಾಶ್ ಮಾಡ್ಬೇಕು? ನಾವೇ ಮಾಡ್ಬೇಕು. ಇಲ್ಲ ಇಲ್ಲ ಅಣ್ಣವ್ರೆ, ನಮ್ಮನೇಲಿ ನಾ ಮಾಡೋದಿಲ್ಲ, ವಾಷಿಂಗ್ ಮಷಿನ್ ಮಾಡ್ತದೆ. ಸರಿ, ವಾಷಿಂಗ್ ಮಷಿನ್ ಮಾಡಿದ್ರು ಕೂಡ ಕರೆಂಟ್ ಬಿಲ್ ಯಾರು ತುಂಬಬೇಕು? ಪೌಡ್ರ್ ಆಗ್ತಿಲ್ಲ, ಹಣ ಯಾರು ಕೊಡ್ಬೇಕು? ನೀವೇ ತಾನೇ ಕೊಡ್ಬೇಕು. ಹಾಗೆ ಇಲ್ಲಿ ಭಗವಂತ ಏನ್ ಹೇಳ್ತಾರೆ? ಫೈನಲಿ ನೀವು ಆ ಒಂದು ಗಲೀಜಿಗೆ ಕಾರಣವಾಗಿರೋದಕ್ಕೆ ನೀವೇ ಅದನ್ನ ಸ್ವಚ್ಛ ಮಾಡಬೇಕಾಗ್ತದೆ. ಹಾಗೆ ಪ್ರತಿದಿನ ಪ್ರಕೃತಿ ನಿಮ್ಮ ಎದುರುಗಡೆಗೆ ಬರ್ತದೆ, ಮಾಯೆ ಬರುತ್ತೆ, ನಿಮ್ಮದೇ 84 ಜನ್ಮದ ಸಂಸ್ಕಾರಗಳು ಬರ್ತಾವೆ, ನಿಮ್ಮ ಜೊತೆಯಲ್ಲಿರುವಂತ ಆತ್ಮಗಳ ಸಂಸ್ಕಾರಗಳು ನಿಮ್ಮ ಎದುರುಗಡೆಗೆ ಬರ್ತಾವೆ, ಮಲಿನವಾಗಿರುವಂತ ವಾಯುಮಂಡಲ ಇರ್ತದೆ, ಸಂಘದೋಷ, ಸ್ನೇಹಿತರು, ಲೌಕಿಕದವರು, ಟಿವಿ ನೋಡೋದು, ಸೀರಿಯಲ್ ನೋಡೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸೋದು, ಸೆಲ್ಫಿ ತೆಗೆಯೋದು, ಶರೀರ ಸುಂದರ ಮಾಡೋದು,
ಓಕೆ. ಹೀಗೆ ವೆರೈಟಿ ಸಂಘದೋಷ ಏನ್ ಮಾಡ್ತಾ ಇರ್ತದೆ, ನಮ್ಮನ್ನ ಆ ಕಡೆ ಗೆಳಿತಾ ಇರ್ತದೆ. ಆವಾಗ ಅವ್ರಿಗೆ ಬಂದವರಿಗೆಲ್ಲ ನೀವು ಅವ್ರ ಕಡೆಗೆ ಹೋಗ್ತಿರೋ, ಅಥವಾ ನೀವು ಅವರಿಗೆ ಶಕ್ತಿಯನ್ನ ಕೊಟ್ಬಿಟ್ಟು ಅವರನ್ನ ನಿಮ್ ಕಡೆ ಕಳಿಸ್ತೀರೋ. ಒಂದು ಹಾವು ನಿಮ್ಮ ಹತ್ರ ಬರ್ತದೆ ಕಚ್ಚಲಿಕ್ಕೆ, ನೀವು ಅದನ್ನ ಕಚ್ಕೊಂಡ್ಬಿಟ್ರು ಅಯ್ಯಯ್ಯೋ ಅಂತ ಬೊಬ್ಬೆ ಹೊಡಿತೀರೋ, ಅಥವಾ ಅದನ್ನ ಕರ್ಕೊಂಡು ಬಂದ್ಬಿಟ್ಟು ಕೊರಳಿಗೆ ಹಾಕೊಂಡ್ಬಿಟ್ಟು ಅದ್ರ ಜೊತೆಗೆ ಡ್ಯಾನ್ಸ್ ಮಾಡ್ತೀರಿ. ಅಂದರೆ ನೀವು ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತಂದ್ರೆ, ನೀವು ಶಕ್ತಿಯನ್ನ ಅವ್ರ ಕಡೆ ಕೊಟ್ಟಾಗ ಅವರು ನಿಮ್ಮನ್ನ ಬಾರಿ ಕಡೆ ಕರ್ಕೊಂಡು ಹೋಗ್ಬೇಕು ಅಂತ ಬಂದ್ರೆ ಅವರನ್ನು ನೀವು ಬಾಬನ್ ಮಗು ಮಾಡಿಸ್ಬೇಕು. ಅಷ್ಟು ಶಕ್ತಿ ನಿಮ್ಮಲ್ಲಿ ಇದೆಯಾ? ಅಷ್ಟು ವಾತಾವರಣ ನಿರ್ಮಾಣ ಮಾಡಿದೀರಾ? ಅದು ಮಾಡಬೇಕು ಅಂತಂದ್ರೆ ಮಕ್ಕಳೇ, ಪ್ಯೂರ್ ಆತ್ಮವಾಗ್ಬಿಟ್ಟು ಭಗವಂತನ ಒರಿಜಿನಲ್ ಗುಣಗಳು ನಿಮ್ಮ ಮೂಲಕ ಫ್ಲೋ ಆಗ್ತಾ ಇರುವಂತ ಪ್ರಾಕ್ಟೀಸ್ ಮಾಡಬೇಕು. ಸರಿ, ತಕ್ಷಣದಲ್ಲಿ 24/7 ಆಗದೆ ಇರಬಹುದು. ಎಸ್, ಎಗ್ರೀಡ್. ನಾವು ಕೂಡ ಈಶ್ವರಿ ಸೇವೆ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೋದ ತಕ್ಷಣ ಗಂಟೆ ಗಟ್ಟಲೆ ಕ್ಲಾಸ್ ಮಾಡ್ಲಿಕ್ಕೆ ಬರ್ತಾ ಇರ್ಲಿಲ್ಲ. ಭಯ ಆಗ್ತಿತ್ತು, ಹೆದರಿಕೆ ಆಗ್ತಿತ್ತು, ಮ್ಯಾಟ್ರ್ ಬರ್ಕೊಂಡು ಹೋಗ್ಬೇಕಾಗ್ತಿತ್ತು. ಆದ್ರೆ ಮಾಡಿ 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 ಏನಾಗಿದೆ, ಇವತ್ತು ಧೈರ್ಯ ಬಂದಿದೆ. ಗಂಟೆ ಗಟ್ಟಲೆನೂ ಕೂಡ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಗಂಟೆ ಗಟ್ಟಲೆ ಯೋಗ ಮಾಡ್ಲಿಕ್ಕೆ ಬರ್ತಾ ಇತ್ತಾ? ಇಲ್ಲ. ಇವತ್ತು ಗಂಟೆ ಗಟ್ಟಲೆ 2 ಗಂಟೆನೂ ಕೂಡ ಏನ್ ಮಾಡ್ಬೋದು, ಕುತ್ಕೊಳ್ಬಹುದು ಅಲ್ವಾ? ಅದಕ್ಕೆ ನಿರಂತರವಾದ ಅಭ್ಯಾಸ ಬೇಕಾಗ್ತದೆ. ವಿಶೇಷವಾಗಿ ರಾಜಯೋಗಕ್ಕಂತಾನೆ ಕುತ್ಕೊಂಡಾಗ ಬರೀ ಆತ್ಮ ಕುತ್ಕೊಂಡಿದ್ದೀರಾ? ಯಾರು ನೆನಪಿಗೆ ಬರ್ತಿದಾರ? ಯಾರು? ಶರೀರ, ಮಾಯೆ, ವಾಯುಮಂಡಲ, ಯಾರೋ ಮಾಡಿರುವಂತ ನಿಂದನೆ, ಕೋಪ, ಹೊಟ್ಟೆಗಿಚ್ಚು, ಸೇವೆ, ಹೆಸರು, ಕೀರ್ತಿ, ಗೌರವ, ಹೊಗಳಿಕೆ, ಪ್ರಸಿದ್ಧಿ, ಇದೆಲ್ಲ ಬರ್ತಾ ಇದೆಯಾ ಮಧ್ಯದಲ್ಲಿ? ಬರ್ತಾ ಇದ್ರೆ ಅದು ನಿಮ್ಮನ್ನ ಹಪ್ಪು ಮಾಡ್ತಾ ಇದೆ, ನಿಮ್ಮನ್ನ ಸೋಲಿಸ್ತಾ ಇದೆ ಅಂತ ಅರ್ಥ. ಅಂದ್ರೆ ಅದನ್ನ ಎದುರಿಸುವಂತ ಶಕ್ತಿ ನಿಮ್ಮಲ್ಲಿನ್ನೂ ಬಂದಿಲ್ಲ. ನೋಡಿ, ಮನೇಲಿ ಎಲ್ಲರಿಗೂ ಕೂಡ ನೆಗಡಿ ಬರೋದಿಲ್ಲ, ಎಲ್ಲರಿಗೂ ಜ್ವರ ಬರೋದಿಲ್ಲ, ಎಲ್ಲರಿಗೂ ತಲೆನೋವು ಬರೋದಿಲ್ಲ. ಯಾಕಂದ್ರೆ ಒಬ್ಬೊಬ್ಬರ ಪ್ರಕೃತಿ ಒಂದೊಂದು ರೀತಿ ಇರ್ತದೆ ಅಲ್ವಾ? ಒಬ್ಬೊಬ್ಬರಿಗೆ ಒಂದೊಂದು ಕಾಯಿಲೆ ಬರ್ತದಲ್ವ. ಯಾಕೆ? ಯಾರಿಗೆ ಯಾರಲ್ಲಿ ಯಾವ ಶಕ್ತಿ ಕಡಿಮೆ ಇದೆಯೋ ಅದರ ಅನುಸಾರ ಕಾಯಿಲೆ ಬರುತ್ತೆ. ಕೆಲವರಿಗೆ ಶುಗರ್, ಕೆಲವರಿಗೆ BP, ಕೆಲವರಿಗೆ ಹೈ BP, ಕೆಲವರಿಗೆ ಲೋ BP, ಕೆಲವರಿಗೆ ಹೈ ಶುಗರ್, ಕೆಲವರಿಗೆ ಲೋ ಶುಗರ್. ಬೇರೆ 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 ಕಾಯಿಲೆಗಳು ಇರ್ತಾವಲ್ವಾ? ಅವರವರ ಆಹಾರ, ಆಚಾರ, ವಿಚಾರ, ಕರ್ಮ, ಇದೆಲ್ಲ ಆಧಾರದ ಮೇಲೆ ಕಾಯಿಲೆಗಳು ಹಲವಾರು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಯಾವುದೇ ರೀತಿಯ ಕಾಯಿಲೆಗಳು ಬಂದ್ರು, ಸೂಕ್ಷ್ಮವಾಗಿರೋದನ್ನ ಬಂದಾಗ ಅದಕ್ಕೆ ಸರಿಯಾಗಿರುವಂತ ಔಷಧಿ, ಮೆಡಿಸಿನ್ಸ್ ನಿಮ್ಮಲ್ಲಿ ಇದೆಯಾ? ಅದು ಸರ್ವಶಕ್ತಿಗಳು. ಆ ಮೂಲಕ ನಿಮ್ಮ ಕಾಯಿಲೆನೂ ಕೂಡ ದೂರ ಮಾಡ್ಕೊಳ್ಬೇಕು, ಬೇರೆಯವರ ಕಾಯಿಲೆಯನ್ನು ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ದೂರ ಮಾಡಬೇಕಾಗುತ್ತೆ. ಹೀಗೆ ವಿಶೇಷವಾಗಿ ಕರ್ಮವನ್ನು ಮಾಡ್ತಾ ಇರಬೇಕಾದ್ರೆ ಬಾಬಾ ನೋಡ್ತಿದಾರಂತೆ, ಮಕ್ಕಳಲ್ಲಿ ಸಹನಾ ಶಕ್ತಿ ಕಡಿಮೆ ಇದೆ. ಯಾರಾದ್ರು ಏನ್ ಹೇಳಿದ್ರೆ ಸಹನೆ ಮಾಡ್ಕೊಳ್ಳೋ ಪುರ್ಸತೆ ಇಲ್ಲ, ನಮ್ದು ಟಕ್ ಅಂತ ರಿಯಾಕ್ಟ್ ಮಾಡ್ಬಿಡ್ತೀವಿ. ಪೇಶನ್ಸ್ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಎರಡನೇದು ಏನು ಅಂತಂದ್ರೆ, ಏನಾದ್ರೂ ಪರಿಸ್ಥಿತಿ ಬಂದ್ರೆ ಅದನ್ನು ಎದುರಿಸುವಂತ ಶಕ್ತಿನೂ ಕೂಡ ಇಲ್ವಂತ. ಹೆದರಿ ಬಿಡ್ತಾರಂತೆ, ಗಡಗಡ ಅಂತ ಅದೇನ್ ಮಾಡ್ತಾರೆ, ಅಲ್ಲಾಡ್ಬಿಡ್ತಾರೆ. ಆ ಸಮಯದಲ್ಲಿ ಭಗವಂತನ ಎದುರುಗಡೆ ಇಟ್ಕೊಳ್ಳೋದಿಲ್ಲ. ಅಥವಾ ಒಬ್ಬರೇ ಇರ್ತಾರೆ, ಸಮಸ್ಯೆ ಬಂದಾಗ ಬಾಬಾ ಅಂತ ಓಡ್ತಾರೆ. ಮೊದ್ಲೇ ಅವರ ಮಡಿಲಲ್ಲಿ ಇದ್ದಿದ್ರೆ ಬರ್ತದೆ, ಆದ್ರೆ ನಿಮ್ಮ ಹತ್ರದಲ್ಲಿ ಬಂದ್ಬಿಟ್ಟು ನಾಯಿ ಭೌ 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 ಅಂತ ಹೇಳುದಿಲ್ಲ, ದೂರದಲ್ಲೇ ಹೇಳ್ತಾ ಇರ್ತದೆ. ಓಕೆನಾ? ಈ ರೀತಿ ಇಲ್ಲಿ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ. ಯಾವುದೇ ವಿಷಯಗಳು ಬಂದಾಗ, ಯಾರು ಏನಾದ್ರೂ ಹೇಳಿದಾಗ ಸಹನೆ ಮಾಡೋ ಶಕ್ತಿ ಇದೆಯಾ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ. ನೀವು ಮಗಳಾದಾಗ ನಿಮ್ಗೆ ಸಹನ ಶಕ್ತಿ ಕಡಿಮೆ. ಕರೆಕ್ಟಾಗಿ ಕೇಳ್ತಾ ಹೋಗಿ. ನೀವು ಮಗಳಾದಾಗ, ಚಿಕ್ಕ ಮಕ್ಕಳಿದ್ದಾಗ ನಿಮ್ಗೆ ಸಹನಾ ಶಕ್ತಿ ಕಡಿಮೆ. ನೀವು ತಾಯಿ ಆದಾಗ ಸಹನ ಶಕ್ತಿ ಶುರು ಆಗ್ತದೆ. ಸರಿನಾ? ಇನ್ನೂ ವಯಸ್ಸು ಜಾಸ್ತಿ ಆದಾಗ ಇನ್ನೂ ಸಹನ ಶಕ್ತಿ ಜಾಸ್ತಿ ಆಗ್ತದೆ. ಅಜ್ಜಿ ಆದಾಗ ಇನ್ನೂ ಶಕ್ತಿ ಜಾಸ್ತಿ ಆಗ್ತದೆ. ಯಾವುದು? ಸಹನೆ ಶಕ್ತಿ. ಕಾಯಿಲೆಗಳು ಬಂದಾಗ ಇನ್ನೂ ಸಹನ ಶಕ್ತಿ ಜಾಸ್ತಿ ಆಗ್ತದೆ. ಯಾಕೆ ಹೇಳಿ? ನನ್ನ ಹತ್ರ ಶಕ್ತಿನೇ ಇಲ್ವಲ್ಲ, ಬೇರೆ ಹೇಳೋದನ್ನ ಕೇಳ್ಬೇಕಲ್ವಾ, ಏನ್ ಮಾಡೋದು ಅಂತ ಒಳಗಡೆಯಿಂದ ಅದನ್ನ ಏನ್ ಮಾಡ್ತಾರೆ, ನುಂಗ್ತಾ ಇರ್ತೀವಿ ಅಲ್ವಾ? ಅನುಭವ ಆಗ್ತಾ ಹೋದಾಗ ಸಹನೆ ಜಾಸ್ತಿ ಆಗ್ತಾ ಹೋಗ್ತದೆ. ಮೊದ್ಲಾಗಿದ್ದಿದ್ರೆ ಬಿಸಿ ರಕ್ತ ಟಕ್ ಅಂತ ರಿಯಾಕ್ಷನ್ ಮಾಡ್ಬಿಡೋದು, ಸೆಟ್ ಬಂದ್ಬಿಡೋದು, ಮುಖಕ್ಕೆ ಬಂದ್ಬಿಡೋದು, ಹೇಳ್ಬಿಡೋದು. ಹಾಗೆ ಇಲ್ಲೂ ಕೂಡ ಅನುಭವಿಗಳಾಗ್ತಾ ಆಗ್ತಾ ಆಗ್ತಾ ಹೋದಾಗ, ಎಸ್, ಸಹನೆ ಮಾಡಿ, ವೇಟ್ ವೇಟ್ ವೇಟ್, ಬಾಬನ ಹತ್ರ ಹೋಗ್ಬಿಟ್ಟು ಬಾಬನ ಹತ್ರ ಶಕ್ತಿ ಪಡ್ಕೊಳ್ಳಿ, ಬೇರೆಯವ್ರಿಗೆ ಆ ಶಕ್ತಿಯನ್ನು ಕೊಡಿ, ಅಕೌಂಟ್ ಸೆಟಲ್ಮೆಂಟ್ ಮಾಡ್ಕೊಳ್ಳಿ. ಓಕೆ, ಯಾರೋ ಬಂದು ಕೇಳಿದಾರೆ, ಯಾಕೆ ಕೇಳಿದಾರೆ? ನೀವು ಮಾಡಿರುವಂತ ಸಾಲವನ್ನು ಕೇಳಿದಾರೆ. ಸರಿನಾ? ಏನಪ್ಪ ನಿಂದು ಸಾಲ ತಾನೇ ಇದೆ, ಸರಿ ಕೊಡ್ತೇನೆ, ಕೊಡಲ್ಲ ಅಂತ ಹೇಳಿದೇನಾ? ಓಕೆ, ಯಾರೊಬ್ರು ಬಂದಿರ್ತಾನೆ, ನಿಮ್ಮ ಎದುರುಗಡೆ ಬಂದು ನಿಂದನೆ ಮಾಡಿದ್ರು ತಾನೆ,
ಓಕೆ. ಯಾವಾಗ ಲೌಕಿಕದವ್ರು ಇರ್ತು ಅಲೌಕಿಕದವ್ರು ಆಯ್ತು ಅಂತ ಹೇಳಿ ಒಪ್ಕೊಳ್ಳಿ. ಅದನ್ನು ಒಯ್ದ್ಬಿಟ್ಟು ಬಾಬನ ಎದುರುಗಡೆ ಬೊಬ್ಬೆ ಹೊಡಿಬೇಡಿ. ಬಾಬನ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು, ಬಾಬಾ ಇವಾಗ ನಾನೇನು ಸಂಪಾದನೆ ಮಾಡ್ತಿದ್ದೇನೋ ಈ ಆತ್ಮ ಪದೇ 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 ಬಂದ್ಬಿಟ್ಟು ನನಗೆ ತೊಂದರೆ ಕೊಡ್ತಾ ಇದೆ. ಈಗ ನಾನೇನು ಸಂಪಾದನೆ ಮಾಡ್ತಿದ್ದೇನೆ, ಸ್ವಲ್ಪ ಬೇಗ ಅವನಿಗೆ ಪೇಮೆಂಟ್ ಮಾಡಿ ಅಂತ ಒಂದು ಸಂಕಲ್ಪ ಮಾಡಿ ಅಪ್ಪನ ಪಕ್ಕದಲ್ಲಿ ಕೂತ್ಕೊಳ್ಳಿ. ಮತ್ತೆ ಸಂಬಂಧಪಟ್ಟಂತ ಆತ್ಮವನ್ನು ಇಮರ್ಜ್ ಮಾಡಿ. ಬಾಬನ ಶಕ್ತಿಯ ಆತ್ಮನಿಗೆ ತಲುಪ್ತಾ ಇದೆ, ತಲುಪ್ತಾ ಇದೆ, ತಲುಪ್ತಾ ಇದೆ, ತಲುಪ್ತಾ ಇದೆ, ತಲುಪ್ತಾ ಇದೆ. ನೋಡಿ, ಆ ರೀತಿ ಮಾಡ್ತಾ ಹೋಗಿ ನೋಡಿ. ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಬಿಟ್ಟು ನೋಡಿ. ಯಾರ ಜೊತೆಗೆ ಹೆಚ್ಚಿಗೆ ನಿಮ್ಮ ಲೆಕ್ಕಾಚಾರಗಳಿದ್ದಾವೆ, ಸ್ಲೋಲಿ ಅವರ ಭಾವ ನಿಮ್ಮ ಪ್ರತಿ ಚೇಂಜ್ ಆಗ್ತದೆ. ಸರಿ, ಅವನು 10 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದಾನೆ. ಮರುದಿನ ನೀವು ಕೊಡ್ದಿದ್ರು ಕೂಡ ಬಂದಾಗ್ಲೆಲ್ಲ 500, 1000, 5000, 10,000 ಕೊಡ್ತಾ ಇದ್ರ. ಓಕೆ, ಇವ್ರು ಕೊಡುವಂತ ಕೆಲಸದಾದ್ರೂ ಮಾಡ್ತಿದಾರಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ ನೀವು? ಸುಮ್ಮನೆ ಹೋಗ್ತೀರ. ನಾವು ಕೂಡ ಬೆಂಗಳೂರು ಕಂಪ್ನಿಲಿ ಇದ್ದಾಗ ಸೇಲ್ಸ್ ಅಲ್ಲಿ ಇದ್ವಲ್ಲ, ಕಸ್ಟಮರ್ಗಳಿಗೆ ಸಾಲ ಕೊಡ್ತಾ ಇದ್ವಿ. ನಾವು ಹಣಕ್ಕಂತ ಹೋದಾಗ ಅವ್ರು ಸ್ವಲ್ಪನಾದ್ರೂ ಹಣ ಕೊಟ್ಟಾಗ ನಮ್ಗೆ ಏನಾಗ್ತಿತ್ತು? ಖುಷಿ ಆಗ್ತಿತ್ತು. ಯಾಕಂದ್ರೆ ಓನರ್ಗೆ ಬಂದು ಹೇಳ್ತಿದ್ವಿ ಸ್ವಲ್ಪ ಕೊಡುವಂತ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಅವ್ರಿಗೆ ಬೈದ್ಬಿಟ್ಟು ಬರ್ತಿದ್ವಿ, ಅವರು ಬೈತಾ ಇದ್ರು ಅಲ್ವಾ. ಅದಕ್ಕಾಗಿ ಆಧ್ಯಾತ್ಮಿಕತೆಯಿಂದ ಇದನ್ನ ಮಾಡ್ಬಿಟ್ಟು ನೋಡಿ ಮಕ್ಕಳೇ. ಅಂತಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಆ ಪರಮಾತ್ಮನ ಶಕ್ತಿಯನ್ನ ಕೊಡಬೇಕಾದ್ರೆ ಸಂಪೂರ್ಣವಾಗಿ ನಾವು ಆತ್ಮ ಆಗ್ತಾ ಇಲ್ಲ. ಮಜಾ ಏನು ಗೊತ್ತುಂಟಾ? 5 ನಿಮಿಷ ಬಾಬನ್ ಜೊತೆ ಕೂತ್ಕೊಂಡ್ಬಿಟ್ಟು ಸಮಸ್ಯೆ ಪರಿಹಾರ ಆಗ್ಬಿಡ್ತದೆ. ಅದರ ಬದಲು 2 ಗಂಟೆ ಹೋಗ್ಬಿಟ್ಟು ಕೂಗುವುದೇನು, ಬೇಡೋದೇನು, ಅಳೋದೇನು, ವರ್ಣನೆ ಮಾಡೋದೇನು, ಗಲಾಟೆ ಮಾಡೋದೇನು, ಯಾರಿದ ಕಡೆಗೆ? ಅಪ್ಪನಿದ ಕಡೆಗೆ. ಯಾಕಂದ್ರೆ ಅವ್ರಿದ ಕಡೆ ಮಾತಾಡ್ಲಿಕ್ಕೆ ಆಗೋದಿಲ್ವಲ್ಲ. ಅವಾಗ ಮನಸ್ಸಿನಿಂದ ಅವ್ರ ಜೊತೆಗೆ ಏನ್ ಮಾಡೋದು? ಜಗಳ ಮಾಡೋದು. ಇದನ್ನೆಲ್ಲ ಮಾಡಬೇಡಿ. ಈ ರೀತಿ ವಿಧಿಯನ್ನ ಸಮರ್ಥ ಸ್ವರೂಪ ಅವ್ರು ನಿಮ್ಮ ಎದುರುಗಡೆಗೆ ಬಂದಿದ್ದಾರಂತ ನೀವು ಸಾಲಗಾರರಾಗಿದ್ದೀರಿ. ಅದನ್ನ ಸಂಪಾದನೆ ಮಾಡಿ ಪೇಮೆಂಟ್ ಮಾಡಿಬಿಟ್ಟು ನೋಡಿ. ಆವಾಗ ಅವರೆಲ್ಲ ನಿಮ್ಮ ಎದುರುಗಡೆಗೆ ಬರೋದು ಕಡಿಮೆ ಆಗ್ಬಿಟ್ಟು ಅವರು ನಿಮ್ಮ ಜೊತೆಗೆ ಡ್ಯಾನ್ಸ್ ಮಾಡ್ಲಿಕ್ಕೆ ಬರ್ತಾರೆ. ಯಾರು? ಇದೇ ಮಾಯೆ, ಇದೇ ವಿಕಾರ, ನಿಮ್ಗೆ ತೊಂದರೆ ಕೊಡೋದಿಲ್ಲ ಅದು. ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಗ್ರೂಪ್ ಅಲ್ಲಿ ಮರೀಮ್ ಅಂತ ಒಬ್ರು ಬರ್ತಾರೆ, ವೆಸ್ಟ್ ಬೆಂಗಾಲ್ನವ್ರು. ರೀಸೆಂಟ್ ಆಗಿ 2 ತಿಂಗಳಿಂದ ಬರ್ತಿದ್ದಾರೆ. ಸರಿನಾ? ಒಂದ್ಸಲ ಯೋಗ ಮಾಡ್ಬೇಕಾದ್ರೆ ಹಿಂದ್ಗಡೆಗೆ ಬಿಳಿ ಬಣ್ಣದ್ದು ಇಲಿ. ನಾನ್ ನೋಡ್ದೆ, ಇದೇನಪ್ಪ ಇವ್ರದ್ದು ಇಲಿ. 10 ನಿಮಿಷ ನೋಡ್ದೆ, ಇಲಿ ಅಲ್ಲೇ ಇದೆ. ಆ ಕಡೆ ಈ ಕಡೆ ಹೋಗ್ತಾನೆ ಇಲ್ಲ. ಬಿಳಿ ಬಣ್ಣದ ಇದೇನು? ನಮ್ ಕಡೆಗೆಲ್ಲ ಇಲಿ ಕಪ್ಪು ಬಣ್ಣದಿಲ್ಲ. 1 ಸೆಕೆಂಡ್ ನೋಡಿದೆ, ಇಲ್ಲಿಂದಲ್ಲಿ ಅಲ್ಲಿಂದ ಇಲ್ಲಿ ಓಡಾಡ್ತಿರ್ತದೆ. ಇದೇನು 10 ನಿಮಿಷ ಇಲ್ಲೇ ಇದೆ? ಓಕೆ, 15 ದಿವಸ ಅಂತ ಫೋನ್ ಮಾಡಿದ್ರು. ನಾನು ಕೇಳಿದೆ, ನಿಮ್ಮಲ್ಲಿ ಇಲಿ ಇದೆಯಾ ಕೇಳಿದೆ. ನಿಮ್ಗೆ ಹೆಂಗ್ ಗೊತ್ತಾಯ್ತು ಅಂತ ಕೇಳಿದ್ರು. ನಿಮ್ ಹಿಂಭಾಗದಲ್ಲಿ ಇದ್ದಿದ್ದು ನೋಡಿದೆ ನಾನು. ಹೌದು, ನಮ್ಮಲ್ಲಿ 2 ಇಲಿಗಳಿದ್ದಾವೆ. ಅದು ಸಾಕಿದೀವಿ ನಾವು. ಸಾಕು ಇಲಿ ಅದು. ಮಾರ್ಕೆಟ್ನಲ್ಲಿ 200 ರೂಪಾಯಿ 400 ರೂಪಾಯಿಗೆ ಮಾರ್ತಾರ ಅದನ್ನ. ಅದನ್ನ ನಾವು ಮನೇಲಿ ಇಟ್ಕೊಂಡಿದೀವಿ ಅಂತ. ಅದರ್ಥ ಏನರ್ಥ? ಯಾವ ಇಲಿ ನಮ್ಮ ಮನೆಗೆ ಬಂದು ನಮ್ಮಲ್ಲಿರೋ ಊಟ ತಿಂಡಿ ಎಲ್ಲ ಮಾಡಿ ಬಟ್ಟೆ ಎಲ್ಲ ಇದು ಮಾಡಿ ಹಾಳು ಮಾಡ್ತಾ ಇತ್ತು, ಅದೇ ಇಲಿಗೆ ಅವರು ಏನಾಗ್ತಿದ್ದಾರೆ? ಆಹಾರ ಆಗ್ಬಿಟ್ಟು ಸಾಕ್ತಿದ್ದಾರೆ ಅಂತಂದ್ರೆ ಏನರ್ಥ? ಅದಕ್ಕೆ ಬೇಕಾಗಿರೋ ಟ್ರೈನಿಂಗ್ ಸಿಕ್ಕಿದೆ ಅಂತ ತಾನೇ ಅರ್ಥ. ಇದನ್ನೇ ಬಾಬಾ ಹೇಳುವಂಥದ್ದು. ಯಾವ ಮಾಯೆ, ಯಾವ ವಿಕಾರ, ಯಾವ ಸಂಸ್ಕಾರ, ಯಾವ ಪತ್ನಿ, ಯಾವ ಪತಿ, ಯಾವ ಈಶ್ವರೀಯ ಪರಿವಾರದವರು ನಿಮ್ಮ ಎದುರುಗಡೆ ಬಂದು ತೊಕ್ಕ ಕೊಡ್ತಾರೆ ಅಂತಂದ್ರೆ ನೀವಿನ್ನೂ ಸಾಲ ತೀರಿಸಿಲ್ಲ. ಅವ್ರಿಗೆ ಪೇಮೆಂಟ್ ಮಾಡ್ತಾ ಹೋದ್ರೆ ಅದೇ ಇಲಿ. ನಾನು ಹೇಳಿದ್ರೆ 10 ನಿಮಿಷ ಒಂದೇ ಕಡೆ ಕುತ್ಕೊಂಡಿದ್ದೆ, ಅದು ಕಟ್ ಹಾಕಿದ್ದಾರೆ ಅನ್ನೋದು ಮಾಡಿದೆ. ಇಲ್ವಂತೆ, ಆ ಕಡೆ ಈ ಕಡೆ ಈ ಕಡೆ ಈ ಕಡೆ ತಲೆ ಎಲ್ಲ ಆಡಿಸ್ತಾ ಇದೆ. ಒಂದೇ ಕಡೆ ಬೆಳ್ಳಿಗೆ ಅದು ಕಪ್ಪಿಲಿ ಬೆಳಗಾಗ್ಬಿಡುತ್ತೆ. ಅಂದ್ರೆ ಯಾವಾಗ ಇಲಿಯನ್ನ, ಈಗ ಉತ್ತರ ಭಾರತದಲ್ಲಿ ರಾಜಸ್ಥಾನದಲ್ಲಿ ಒಂದು ಇಲಿದೆ ಒಂದು ದೇವಸ್ಥಾನ ಇದೆ. ಓಕೆನಾ? ಅಲ್ಲಿ ಹೋದ್ರೆ ಒಳಗಡೆ ಹೋದ್ರೆ ನಿಮ್ ಕಾಲ್ ಮೇಲೆಲ್ಲ ಇದು ಇಲಿಗಳು ಹತ್ತಾ ಇರ್ತವೆ. ಅಂದ್ರೆ ಆ ರೀತಿನೂ ಕೂಡ ಮಾಡ್ಲಿಕ್ಕೆ ಆಗತ್ತಲ್ವಾ? ನೋಡಿ, ತಮ್ಗೆ ಗೊತ್ತು. ಮನೇಲಿರುವಂತ ನಾಯಿಯನ್ನು ಸಾಕಿದ್ರೆ ಎಷ್ಟು ಪ್ರೀತಿ ಮಾಡ್ತದ ಅದು. ಅದು ದಾರಿಲಿರುವಂತ ನಾಯಿ ಅದೇನ್ ಮಾಡ್ತಾ ಕಚ್ಲಿಕ್ಕೆ ಬರ್ತದ ತಾನೆ. ಅವಾಗ ಈ ನಾಯಿಯನ್ನು ಹೇಗೆ ಸಾಕ್ಬೇಕು ಅಂತ ಗೊತ್ತು. ನಾವು ಕಾರಲ್ಲೂ ತಗೊಂಡು ಹೋಗ್ತೀವಿ, ಮಡಿಲಲ್ಲೂ ಇಟ್ಕೊಳ್ತೀವಿ, ಹಾಸಿಗೆ ಮೇಲೂ ಮಾಡ್ಕೊಳ್ತೀವಿ. ನಾವು ನಾಯಿಯನ್ನು ಹೆಂಗ್ ನೋಡ್ತೀವಿ ಆ ರೀತಿ ನಾಯಿ ನಮ್ಮ ಜೊತೆಗೆ ಇರ್ತದಲ್ವಾ? ಹಾಗೆ ಆತ್ಮೀಯರೇ, ಇಲ್ಲೂ ಕೂಡ ನೀವು ಅವರಿಗೆ ಪಾಲನೆಯನ್ನು ಕೊಡ್ತಾ ಹೋದಾಗ, ಯಾರು ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೋ, ಯಾರು ನಿಮಗೆ ಜಗಳ ಮಾಡ್ತಿದಾರೋ, ಅವರು ನಿಮ್ಮ ಸ್ನೇಹಿತರಾಗ್ತಿದ್ದಾರೆ. ಅದಕ್ಕಾಗಿ ಸಮರ್ಥತೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮಗೆ ದುಃಖ ಪಂಚತತ್ವದಿಂದ, ವಾಯುಮಂಡಲದಿಂದ, ವಾತಾವರಣದಿಂದ, ವ್ಯಕ್ತಿಗಳಿಂದ, ಆತ್ಮರಿಂದ, ಲೌಕಿಕ ಪರಿವಾರದಿಂದ, ಅಲೌಕಿಕ ಪರಿವಾರದಿಂದ ಬರ್ತಾ ಇದೆ ಅಂತಂದ್ರೆ ನೀವು ಆತ್ಮಗಳ ಜೊತೆಗೆ ಲೆಕ್ಕಾಚಾರ ಇದೆ. ನೀವು ಪೇಮೆಂಟ್ ಮಾಡ್ತಾ ಹೋಗಿ, ಅವ್ರಿಗೆ ಕೊಡ್ತಾ ಹೋಗಿ. ಆವಾಗ ನೋಡಿ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ. ಈ ರೀತಿ ಬಾಬಾ ಹೇಳ್ತಾರೆ, ಸಮರ್ಥ ಸ್ವರೂಪ. ಈ ರೀತಿ ಆದಾಗ ನಿಮ್ಮ ಕಣ್ಣಿನಿಂದ ಸದಾ ಶಕ್ತಿ ಹೊರಗಡೆ ಬರ್ತಾ ಇರ್ತದೆ. ನಿಮ್ಮ ಮಾತಿನಿಂದ ಅದೇ ರೀತಿಯ ಅನುಭವ ಶಬ್ದದ ಮೂಲಕ ಹೊರಗಡೆಗೆ ಬರ್ತಾ ಇರ್ತದೆ. ವಾಯುಮಂಡಲ ಅದೇ ರೀತಿ ಚಾರ್ಜ್ ಆಗ್ತದೆ. ಈ ರೀತಿ ಭಗವಂತನ ಪ್ರತ್ಯಕ್ಷತೆ ಆಗ್ತಾ ಇರ್ತದೆ. ಈ ರೀತಿ ಸೇವೆ ಆಗ್ತಾ ಇರ್ತದೆ. ಸಹಜವಾಗಿ ಸರಳವಾಗಿ ಸಮಯದ ಅನುಸಾರದಲ್ಲಿ ಸ್ಮೃತಿ ಸ್ವರೂಪ ನನ್ನ ಆತ್ಮ ನನ್ನ ಆತ್ಮ ನನ್ನ ಆತ್ಮ ಅಲ್ಲ. ಸಮಯದ ಅನುಸಾರ
ಇನ್ನು ಸದಾ ಕಾಲದಿಂದ ಮನಸ್ಸು ಪರಮಾತ್ಮನಲ್ಲಿದೆ. ಸದಾ ಆ ಮನಸ್ಸಿನ ಮೂಲಕ ಭಗವಂತ ಸರ್ವರಿಗೂ ಸರ್ವಶಕ್ತಿಗಳನ್ನ ಕೊಡ್ತಾ ಇದ್ದಾರೆ. ಒಂದೇ ವಿಧಿ, ಸಿಂಪಲ್. ಮನಸ್ಸು ಬಾಬನಲ್ಲಿದೆ, ಸರ್ವಶಕ್ತಿಗಳು ಸರ್ವರಿಗೂ ತಲುಪ್ತಾ ಇದೆ. ಸಮಯ ಸಿಕ್ಕಾಗ್ಲೂ ಅದನ್ನು ಮಾಡ್ತಾ 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 ಹೋಗಿ ಆಮೇಲೆ ಜಸ್ಟ್ ಅಟೆನ್ಷನ್ ಕೊಟ್ಟ ಸಾಕು. ಅಡಿಗೆ ಮಾಡೋದು ಕೂಡ ಒಂದ್ ಸ್ವಲ್ಪ ದಿನ ಗಮನ ಕೊಡಿ, ಆಟೋಮೆಟಿಕಲಿ ಅಡಿಗೆ ಆಗ್ತಾನೆ ಇರ್ತದೆ. ನಡೆಯೋದನ್ನ ಸ್ವಲ್ಪ ಕಲಿತಾ ಹೋಗಿ, ಆಮೇಲೆ ಆಟೋಮೆಟಿಕಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಅಲ್ವಾ. ಜಸ್ಟ್ ಗಮನ ಕೊಟ್ಟು ಸಾಕು. ಹಾಗೆ ಆಸಕ್ತಿಯಿಂದ, ಇಷ್ಟದಿಂದ, ಪ್ರೀತಿಯಿಂದ, ಸೀರಿಯಸ್ನೆಸ್ ಇಂದ, ವಿಧಿಯಿಂದ, ಜ್ಞಾನಯುಕ್ತವಾಗಿ ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ಮುಂದೆ ಆ ಸಾಧನೆ ಕರ್ಮವನ್ನ ಮಾಡೋದು ನಿಮ್ಗೆ ಏನಾಗ್ತದೆ ಮಕ್ಕಳೇ, ಸಹಜವಾಗ್ತದೆ. ಅದಕ್ಕಾಗಿ ಬಾಬಾ ಇಂತಹ ಸುಂದರವಾದಂತಹ ಕಮಲದ ಹೂವಿನ ನಿಮ್ಗೆ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ಕಮಲದ ಹೂ ಕೊಟ್ಟಿದ್ದಾರೆ ಅಂತ ಬಿಟ್ಟು ಯಾವ್ದು ಆರ್ಟಿಫಿಷಿಯಲ್ ಮಾಡ್ಕೊಂಡ್ಬಿಟ್ಟು ಸೆಲ್ಫಿ ತೆಗೆದ್ಬಿಟ್ಟಿರ ಅದಲ್ಲ. ಯಾವುದು ಕಮಲದ ಹೂ ಅಂದ್ರೆ ಬಾಬಾ ಹೇಳ್ತಾರದು ನಾನು ಆತ್ಮ ಅಷ್ಟೇ. ಈ ಸ್ಥೂಲ ಪ್ರಪಂಚದ ಎಲ್ಲಾ ಸಂಸ್ಕಾರದಿಂದನೂ ಕೂಡ ನಾನು ಭಿನ್ನ. ಪರಮಾತ್ಮನ ಶಕ್ತಿಗಳ ಕಿರಣಗಳು ಮಾತ್ರ ನನ್ನ ಮೇಲೆ ಬೀಳ್ತಾ ಇದ್ದಾವೆ. ಅದು ರಿಫ್ಲೆಕ್ಟ್ ಆಗ್ಬಿಟ್ಟು ಪೂರ್ತಿ ವಿಶ್ವಕ್ಕೆ ಹೋಗ್ತಾ ಇದೆ. ಅಷ್ಟು ಕಮಲದ ಒಂದು ಪವಿತ್ರ ಅಂತ ಲೆಕ್ಕ, ಶುದ್ಧ, ಸ್ವಚ್ಛ ಅಂತ. ವಜ್ರ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ ಬಾಬಾ, ನೀನು ಅಷ್ಟು ಸ್ವಚ್ಛವಾಗಿದ್ರೆ ಮಾತ್ರ ಆ ಕಿರಣಗಳು ಏನಾಗ್ತವೆ ನಿನ್ನ ಮೂಲಕ ರಿಫ್ಲೆಕ್ಟ್ ಆಗ್ತವೆ. ಇಲ್ಲ ಅಂತಂದ್ರೆ ನಿನ್ನ ಕಬ್ಬಣ ಆಗಿದ್ರೆ ಅಥವಾ ಬಂಗಾರ ಆಗಿದ್ರೆ ಏನಾಗೋದಿಲ್ಲ, ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಅದಕ್ಕಾಗಿ ನಿಮ್ಮಲ್ಲಿ ಇರುವಂತ ಏನು ಖಜಾನೆಗಳಿದಾವೆ ಅದನ್ನು ಗುಪ್ತವಾಗಿ ಇಟ್ಕೊಳ್ಬೇಡಿ. ಪ್ರತಿಯೊಂದು ಕರ್ಮದಲ್ಲೂ ಕೂಡ ಅದನ್ನ ಹೊರಗಡೆಗೆ ತನ್ನಿ. ಬೇರೆಯವರಿಗೆ ಅದರಿಂದ ಏನು ಕೊಡಿ, ಸಹಯೋಗವನ್ನ ಕೊಡಿ. ನಿಮ್ಮ ಜೊತೆಯಲ್ಲಿರುವಂತ ಬ್ರಾಹ್ಮಣ ಆತ್ಮರಿಗೂ ಕೂಡ ಉಮಂಗ, ಉತ್ಸಾಹ, ಶಕ್ತಿ, ಸಮಸ್ಯೆಗಳಿಗೆ ಪರಿಹಾರ ಇದನ್ನು ಕೂಡ ನೀವು ಕೊಡಬೇಕಾಗ್ತದೆ. ಆ ಡಿಸ್ಸರ್ವಿಸ್ ಮಾಡುವಂತ ಶಿಕ್ಷಣವನ್ನು ಕೊಡಬೇಡಿ. ಅವ್ರು ಹಾಗೆ ಇವ್ರು ಹಿಂಗೆ, ನೀವು ಹಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ ಅಂತ ಬಿಟ್ಟು ಹೇಳ್ಬೇಡಿ. ಅವರ ಕಡಿಮೆತನವನ್ನ ನೋಡ್ಬೇಡಿ, ಅವರ ವಿಶೇಷತೆ ಏನಿದೆ ಅದನ್ನ ನೋಡಿ ತಕ್ಕ ಶಿಕ್ಷಣವನ್ನ ಕೊಡಿ. ಅದರಲ್ಲಿ ಅವರನ್ನ ಮುಂದುವರಿಸ್ತಾ ಹೋಗಿ. ಅವರಲ್ಲಿ ಏನು ಕಡಿಮೆತನ ಇದೆ ಅದನ್ನು ತುಂಬುವಂತ ಕೆಲಸವನ್ನ ಮಾಡಿ. ನೀವು ಡೈರೆಕ್ಟ್ ಆಗಿ ಶಕ್ತಿ ಕೊಡಿ, ನೀವು ಹಂಗಿದ್ದೀರಿ ಹಿಂಗಿದ್ದೀರಿ, ನೀವು ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ ಬಿಟ್ಟು ಹೇಳ್ಬೇಡಿ. ಓಕೆ, ಇಲ್ಲಿವರೆಗೆ ಆತ್ಮಗಳು ಜಾಸ್ತಿ ಬೇಕು ಅಂತ ಯೋಚನೆ ಮಾಡಿದ್ರಿ, ಸೇವಾ ಕೇಂದ್ರಗಳನ್ನ ತುಂಬಾ ತುಂಬಾ ಮಾಡ್ಬೇಕು, ಗೀತಾ ಪಾಠಶಾಲೆಗಳನ್ನ ಮಾಡ್ಬೇಕು ಅಂತ ಬಿಟ್ಟು ನೀವು ಮಾಡಿದ್ರಿ, ಸರಿ ಒಳ್ಳೇದು. ಅದು ಇನ್ಮೇಲೆ ಸ್ವಲ್ಪ ಸೇವೆಯ ಸ್ಟೈಲ್ ಅನ್ನ ಏನ್ ಮಾಡ್ಬೇಕಾಗ್ತದೆ, ಚೇಂಜ್ ಮಾಡಬೇಕಾಗ್ತದೆ. ಎಲ್ಲರಿಗೂ ಕೂಡ ಶಕ್ತಿಯನ್ನ ಕೊಡುವಂತ ಕಾರ್ಯವನ್ನ ಇನ್ಮೇಲೆ ಮಾಡಬೇಕಾಗ್ತದೆ ಸಮಯದ ಅನುಸಾರ. ಅದಕ್ಕಾಗಿ ಆದ್ಮೇಲೆ ಬಾಬಾ ಏನೇನು ಜ್ಞಾನವನ್ನು ಹೇಳ್ತಾ ಇರ್ತಾರೋ ಅದನ್ನ ಸಮಯಕ್ಕೆ ತಕ್ಕಾಗಿ ಸ್ವಲ್ಪ ಕಾರ್ಯದಲ್ಲಿ ತರುವಂತ ಪ್ರಯತ್ನವನ್ನ ಮಾಡಿ. ಅದು ನಿಮ್ಗೆ ಕಷ್ಟ ಆಗ್ತಾ ಇದೆಯಾ, ತೊಂದರೆ ಆಗ್ತಾ ಇದೆಯಾ, ವೈಯಕ್ತಿಕವಾಗಿ ಫೋನ್ ಮಾಡಿ ಕೇಳಿ, ಏನಾಗ್ತಾ ಇದೆ, ಏನ್ ತೊಂದರೆ ಆಗ್ತಾ ಇದೆ, ಅದಕ್ಕೆ ಸಮಸ್ಯೆಗೆ ಪರಿಹಾರ ಮಾಡುವಂತ ಪ್ರಯತ್ನವನ್ನ ನಾವು ಮಾಡೋಣ. ನಿಮ್ಗೆ ಸಹಯೋಗವನ್ನ ಕೊಡೋಣ. ಮಾಡಿದ ತಕ್ಷಣದಲ್ಲಿ ಆಗೋದಿಲ್ಲ ಅಂತ ಬಿಟ್ಟು ಕೈ ಚೆಲ್ಲಿ ಬಿಡಬೇಡಿ. ದಯವಿಟ್ಟು ಮಾಡುವಂತ ಪ್ರಯತ್ನವನ್ನ ಮಾಡಿ. ಅವಾಗ ನೋಡಿ ರಾಜಯೋಗಿ ಜೀವನ ನಿಮಗೆ ಎಷ್ಟು ಸಹಜವಾಗ್ತದೆ. ಓಕೆ, ಈ ರೀತಿ ಯಥಾರ್ಥವಾಗಿ ಕರ್ಮವನ್ನ ಮಾಡುವಂತ ಬಾ ಮಕ್ಕಳಿಗೆ ಬಾಬ್ ದಾದಾರವರ ಕಡೆಯಿಂದ ಪದಮ ಗುಣ್ ರಿಟರ್ನ್ ಅಂತ ಹೇಳ್ತಾರೆ. ಇಷ್ಟು ಮಾಡಿದವ್ರಿಗೆ ಮಾತ್ರ ಪದಮ ಗುಣ ಸಿಗ್ತದೆ, ಎಲ್ಲರಿಗೂ ಅಲ್ಲ. ಹೇಳುವಂತ ವಿಷಯ ಸ್ವಲ್ಪ ಎರಡು ಕಿವಿ ಓಪನ್ ಮಾಡ್ಬಿಟ್ಟು ಕೇಳಿ. ಬಾಬಾ ಮುರಳಿ ಹೇಳಿದ ತಕ್ಷಣದಲ್ಲಿ ನಮ್ಗೆ ಪದಮ ಸಿಕ್ಬಿಡ್ತು ಇಲ್ಲ, ಇಷ್ಟು ಮಾಡಿದರೆ ಮಾತ್ರ ಅವರಿಗೆ ಒಂದೇ ಸೆಕೆಂಡ್ನಲ್ಲಿ ಪದಂ ಸಿಗ್ತಾ ಇರ್ತದೆ. ಈ ರೀತಿ ನಾಲ್ಕು ಕಡೆಯ ಸದಾ ಕಾಲ ಭಗವಂತನ ಹೃದಯದಲ್ಲೇ ಹತ್ತಿರದಲ್ಲಿ ಇರುವಂತ ಸಮರ್ಥಾತ್ಮಗಳಿಗೆ, ಹತ್ತಿರದಲ್ಲಿ ಯಾರು ಇರ್ತಾರಲ್ಲಿ, ಯಾರು ಇರ್ತಾರೋ ಅವ್ರು ಹಾಗೆ ಸ್ಥಿತಿಯಲ್ಲಿ ಇರ್ತಾರೋ ಅವ್ರ ಹತ್ತಿರದಲ್ಲಿ ಇರ್ತಾರೆ. ಬಾಬಾಗೆ ಪವಿತ್ರವಾಗಿದ್ದಾರೆ, ನೀವು ಪವಿತ್ರ ಇರಬೇಕು. ಅವ್ರು ಹೇಗೆ ವಿಶ್ವ ಕಲ್ಯಾಣಕಾರಿ, ಹಾಗೆ ನೀವು ವಿಶ್ವ ಕಲ್ಯಾಣಕಾರಿ. ಅವ್ರು ಹೇಗೆ ದಾತ, ನೀವು ದಾತ. ಅದೇ ರೀತಿ ನಿಮ್ಮ ಭಾವ ಇದ್ದಾಗ ನೀವು ಕೂಡ ಅವರ ಹತ್ತಿರದಲ್ಲಿರ್ತೀರಿ. ಸದಾ ಸಮಯದ ಅನುಸಾರ ಪ್ರತಿಯೊಂದು ಶಕ್ತಿಯ ಸ್ವರೂಪದ ಮೂಲಕ ಭಗವಂತನ ಪ್ರತ್ಯಕ್ಷ ಮಾಡಿಸುವಂತ ಶ್ರೇಷ್ಠ ಆತ್ಮಗಳಿಗೆ, ಸದಾ ಶಕ್ತಿಗಳ ಮೂಲಕ ಆತ್ಮನಿಗೆ ಪಾಲನೆ ಮಾಡುವಂತ ನಿಮಿತ್ತ ಆತ್ಮರಿಗೆ, ನಾ ಬಂದ ಆತ್ಮಗಳಿಗೆ, ಅಣ್ಣವರೇ ಬಟ್ಟಿ ಅಲ್ವಾ, ಬಜ್ಜಿ ತಿನ್ಸೋಣ, ಬೋಂಡಾ ತಿನ್ಸೋಣ, ಒಬ್ಬಟ್ಟು ತಿನ್ಸೋಣ, ಮುದ್ದೆ ತಿನ್ಸೋಣ, ತಿನ್ಸಿ 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 ಶರೀರ ತಿನ್ಸಿ ಅವ್ರು ಯೋಗ ಗೊತ್ತುಕೊಡ್ತಾರೆ, ನಿದ್ದೆ ಹೊಡಿತಾರೆ. ಬಜ್ಜಿ ಬೋಂಡ ಎಲ್ಲ ತಿನ್ಸ್ಬಿಟ್ಟು. ಓಕೆ, ಬಂದವರಿಗೆಲ್ಲ ಏನ್ ಮಾಡುವ, ಅವ್ರು ಒಳ್ಳೆ ಸೇವೆ ಮಾಡಿದಾರೆ ಅಣ್ಣವ್ರೆ, ಅವ್ರಿಗೆ ಸನ್ಮಾನ ಮಾಡ್ಬೇಕು, ಅವ್ರಿಗೆ ಸಾಲ ಹಾಕ್ಬೇಕು, ಅವ್ರಿಗೆ ಹಣ್ಣು ಕೊಡ್ಬೇಕು, ಅವ್ರಿಗೆ ಉಡುಗೊರೆ ಕೊಡ್ಬೇಕು, ಫೋಟೋ ತೆಗಿಬೇಕು. ಓಕೆ, ಬೇಡ್ತಾರೆ. ಅದೆಲ್ಲ ಅಲ್ಲ ಮಕ್ಕಳೇ. ಈಗೇನ್ ಮಾಡ್ಬೇಕು, ಶಕ್ತಿಗಳನ್ನು ಕೊಡ್ಲಿಕ್ಕೆ ನೀನು ನಿಮಿತ್ತನಾಗು. ಅವಿಷ್ಟು ಸುಂದರವಾದ ಮಾತು, ನಾನು ಶಾಂತಿ ಕೊಡ್ತೀನಿ, ನಾನು ಸುಖ ಕೊಡ್ತೀನಿ, ಅಲ್ಲ, ನಾನಲ್ಲ, ನೀನು ನಿಮಿತ್ತ ಅಷ್ಟೇ.
ಅವ ಆತ್ಮನಿಗೆ ಏನ್ ಬೇಕು ನೀನ್ ಕೊಡು, ಮನಸ್ಸನ್ನ ಮಾತ್ರ ನೀನ್ ಕೊಡು, ನೀನು ಸಾಧನವಾಗುವಷ್ಟೇ. ಏತಿ ನಿಮಿತ್ತ ಆಗುವಂತ ಆತ್ಮರಿಗೆ ತಂದೆಯ ಮೂಲಕ ಎಲ್ಲ ಆತ್ಮಗಳಿಗೆ ಸಹಯೋಗ ಕೊಡುವಂತ ಆತ್ಮಗಳಿಗೆ ಸದಾ ಪ್ರತಿಯೊಬ್ಬರಲ್ಲೂ ಕೂಡ ಧೈರ್ಯ ಉಮಂಗ, ಪ್ರತಿಯೊಬ್ಬರಿಗೂ ಕೂಡ ಧೈರ್ಯ ಉಮಂಗ ಉತ್ಸಾಹ ಕೊಡುವಂತಹ ಹಾರುವ ಕಲೆಯಲ್ಲಿರುವಂತಹ ಆತ್ಮರಿಗೆ ಸ್ವಯಂ ಹಾರಬೇಕು, ಬೇರೆಯವ್ರನ್ನ ಹಾರಿಸಬೇಕು. ಸದಾ ಸರ್ವರ ಸಮಸ್ಯೆಯನ್ನ ಸಮಾಧಾನದಲ್ಲಿ ಪರಿವರ್ತನೆ ಮಾಡುವಂತ ವಿಶ್ವ ಪರಿವರ್ತಕ ಆತ್ಮಗಳಿಗೆ. ಇಂಥ ಬುದ್ಧಿವಂತ ಗೊತ್ತಾ ನಮ್ಮಪ್ಪ. ಸಮಸ್ಯೆಗಳ ಪರಿಹಾರ ಅಂದ್ರೆ ಇವತ್ತು 4 ಜನದ ಬಂತು, 4 ಜನ ಪರಿಹಾರ ಮಾಡಿದ್ವಿ, ನಾಳೆ ಇನ್ನೊಬ್ರು 4 ಜನದ ಬರ್ತದೆ. ಅಲ್ಲಿ ಅಷ್ಟೇ ಅಲ್ಲ, ಅವರ ಸಮಸ್ಯೆನೂ ಪರಿಹಾರ ಮಾಡಿ ಜೊತೆಯಲ್ಲಿ ವಿಶ್ವ ಪರಿವರ್ತಕನು ಆಗ್ಬೇಕು. ಅವ್ರ ಸಮಸ್ಯೆ ತಗೊಂಡು ಯಾಕೆ ಬರ್ತಾರೆ? ಯಾಕೆ ಬರ್ತಾರೆ ಅಂತಂದ್ರೆ, ನೀವು ಅದನ್ನು ಅಪ್ಲೈ ಮಾಡಿದಾಗ, ಅವ್ರ ಸಮಸ್ಯೆ ಪರಿಹಾರ ಆದಾಗ ನಿಮಗೂ ನಂಬಿಕೆ ವಿಶ್ವಾಸ ಬರ್ತದೆ, ಬಾಬಾ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅದಕ್ಕೆ ಮಾತ್ರ. ಅದೇ ವಿಧಾನವನ್ನು ವಿಶ್ವಕ್ಕೆ ನೀವು ಅಪ್ಲೈ ಮಾಡಿದಾಗ ವಿಶ್ವದ ಪರಿವರ್ತನೆ ಆಗ್ತದೆ. ಈ ರೀತಿ ಸದಾಕಾಲ ವಿಶ್ವ ಪರಿವರ್ತನೆಯ ಸರ್ವಶಕ್ತಿಗಳು ನಿಮ್ಮಲ್ಲಿ ಹೋಗ್ತಾ ಇರುವಂತ, ಸದಾ ಪವಿತ್ರವಾಗಿರುವಂತ, ಆತ್ಮ ಸ್ವರೂಪದಲ್ಲೇ ಇರುವಂತ, ಯಾವುದೇ ಸ್ವಾರ್ಥ ಇಲ್ಲದೆ ಇರುವಂತ ನಿಮಿತ್ತ ಸ್ಮೃತಿ ಸ್ವರೂಪ ಜೊತೆಗೆ ಸಮರ್ಥ ಸ್ವರೂಪ ಆತ್ಮನಿಗೆ ಬಾಬ್ದಾದಾರವರಿಂದ ಪದಮ ಪದಮ ಗುಣ ನೆನಪು ಪ್ರೀತಿ ಮತ್ತು ನಮಸ್ತೆ. ಅಂದ್ರೆ ಬಾಬನ ಮಾತಿಷ್ಟೇ ಮಕ್ಕಳೇ, ಯೋಗದ ಸಮಯದಲ್ಲಿ ಇದನ್ನ ಪ್ರಾಕ್ಟೀಸ್ ಮಾಡಿ, ದಿನನಿತ್ಯದ ಪ್ರತಿ ಕರ್ಮ ಮಾಡಬೇಕಾದ್ರೂ ಕೂಡ ಇನ್ನು ಮೇಲೆ ಈ ಸ್ಮೃತಿ ಬರ್ತಾ ಇರಬೇಕಾಗ್ತದೆ. ಏನು ನಾನು ನಿಮ್ಗೆ ಜ್ಞಾನವನ್ನು ಹೇಳಿದೆನೋ, ಸಾಧನೆ ಮಾಡ್ಲಿಕ್ಕೆ ಹೇಳಿದೆನೋ, ಇದು ಕೇವಲ ಅಮೃತ ವೇಳೆಯಲ್ಲಿ ನುಮಾಶಾಮ ಸಮಯದಲ್ಲಿ ಸೆಂಟರ್ನಲ್ಲಿದ್ದಾಗ ಬಟ್ಟೆಯಲ್ಲಿದ್ದಾಗ ಮಾತ್ರ ಅಲ್ಲ, ಪ್ರತಿ ಕರ್ಮದಲ್ಲೂ ಇದು ಕಾರ್ಯದಲ್ಲಿ ಬರ್ತಾ ಇರಬೇಕಾಗ್ತದೆ. ಆ ಸ್ಮೃತಿ ನಿಮ್ಮಲ್ಲಿ ಇರಬೇಕು ಸದಾಕಾಲ. ಆ ಸರ್ವಶಕ್ತಿಗಳು ನಿಮ್ಮ ಮೂಲಕ ಪ್ರವಾಹ ಆಗ್ತಾ ಇರೋದು ನಿಮ್ಗೇನಾಗಬೇಕು? ಗೊತ್ತಾಗ್ತಾ ಇರಬೇಕಾಗ್ತದೆ. ಅದರ ಕಡೆ ಗಮನ ಇರಬೇಕಾಗ್ತದೆ. ಇದನ್ನು ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ಏನಾಗತ್ತೆ? ಈ ವಿಶ್ವ ಬೇಗ ಪರಿವರ್ತನೆ ಆಗ್ತದೆ. ಬಾಬಾನಿಂದ ಅಷ್ಟು ನಿಮಗೆ ಪಾಲನೆ ಸಿಗ್ತದೆ. ನಿಜವಾದಂತ ಈಶ್ವರಿ ಜೀವನದ ಸುಖವನ್ನು ನೀವು ಅನುಭವ ಮಾಡ್ತೀರಾ. ಆವಾಗ ಮಾತ್ರ ನಿಮ್ಮ ಜೀವನ ವಾ ವಾ ಆಗತ್ತೆ. ಮಾಡಿಲ್ಲ ಅಂದ್ರೆ ನಿಮ್ಮ ಜೀವನ ವೇ ವೇ ಆಗತ್ತೆ, ವೈ ವೈ ಆಗತ್ತೆ, ವಾಟ್ ವಾಟ್ ಆಗ್ತದೆ, ವೇರ್ ವೇರ್ ಆಗ್ತದೆ, ವೆನ್ ವೆನ್ ಆಗ್ತದೆ. ಏನ್ ಮಾಡ್ತೀರೋ ನೀವು ನಿರ್ಣಯ ಮಾಡಿ. ಓಕೆ. ಓಂ ಶಾಂತಿ.